we are helpless to love God. We are helpless to love God. ನಾವು ದೇವರನ್ನು ಪ್ರೀತಿ ಮಾಡಲಿಕ್ಕೆ ಅಸಹಾಯಕರಾಗಿದ್ದೇವೆ. ನಮ್ಮಿಂದ ಆಗೋದಿಲ್ಲ. ವಿ ಕೆನ್ ನಾಟ್ ಲವ್ ಗಾಡ್. ನಮ್ಗೆ ಆಗದಿದ್ಮೇಲೆ ದೇವ್ರು ಯಾಕೆ ಹೇಳ್ಬೇಕಲ್ವಾ? ದಟ್ ಈಸ್ ಅನದರ್ ಕ್ವಶನ್. ಇಫ್ ಯು ಆರ್, ಗಾಡ್ ನೋಸ್ ದ್ಯಾಟ್ ವಿ ಆರ್ ನಾಟ್ ಏಬಲ್ ಟು ಲವ್ ಗಾಡ್ ಆ್ಯಂಡ್ ಹೀ ಸೇಸ್ ಟು ಲವ್ ಹಿಮ್. ವೈ? ನಾವು ಕ್ವಿಕ್ಕಾಗಿ ಒಂದು ವಾಕ್ಯವನ್ನು ಓದಿ ನಾವು ಮುಂದಕ್ಕೆ ಹೋಗೋಣ. ಫಸ್ಟ್ ಲೆಟರ್ ಆಫ್ ಪೀಟರ್, ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ, ಅಧ್ಯಾಯ 1 ವಾಕ್ಯ 8ರಲ್ಲಿ ನಾವು ಈ ರೀತಿಯಾಗಿ ಓದ್ತೀವಿ. ಫಸ್ಟ್ ಪೀಟರ್ ಚಾಪ್ಟರ್ 1 ವರ್ಸ್ 8. ಕ್ರಿಸ್ತ ಯೇಸುವನ್ನು ನೀವು ನೋಡದೇ ಇದ್ದರೂ ಅವರನ್ನು ಪ್ರೀತಿಸುತ್ತೀರಿ, ಕಣ್ಣಾರೆ ಕಾಣದೇ ಇದ್ದರೂ ಅವರನ್ನು ವಿಶ್ವಾಸಿಸುತ್ತೀರಿ. ಆಲ್ದೋ ಯು ಹ್ಯಾವ್ ನಾಟ್ ಸೀನ್ ಹಿಮ್, ಯು ಲವ್ ಹಿಮ್. ಆ್ಯಂಡ್ ಈವನ್ ದೋ ಯು ಡು ನಾಟ್ ಸಿ ಹಿಮ್ ನೌ, ಯು ಬಿಲೀವ್ ಇನ್ ಹಿಮ್ ಆ್ಯಂಡ್ ರಿಜಾಯ್ಸ್ ವಿತ್ ಆನ್ indescribable and glorious joy. For you are receiving the outcome of your faith, the salvation of your soul. ಇದರ ಅಂತಿಮ ಫಲವಾಗಿ ಜೀವೋದ್ಧಾರವನ್ನು ಅಥವಾ ರಕ್ಷಣೆಯನ್ನು ಪಡೆಯುತ್ತೀರಿ. ಈ ಕಾರಣದಿಂದ ಅವರ್ಣನೀಯವಾದ ಮಹದಾನಂದದಿಂದ ನಲಿಯುತ್ತೀರಿ. ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿದ್ದೇನು ಅಂದರೆ, ಕಣ್ಣಿಗೆ ಕಾಣದೆ ಒಬ್ಬರನ್ನ ನಮಗೆ ಪ್ರೀತಿ ಮಾಡಲಿಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡಬೇಕು. ಕ್ಯಾನ್ ವಿ ಲವ್ ಸಮ್ವನ್ whom we cannot see? ಕಣ್ಣಿಗೆ ಕಾಣದೇ ಇದ್ದವ್ರನ್ನ ಪ್ರೀತಿ ಮಾಡೋಕ್ಕಾಗುತ್ತಾ? ಪ್ರೀತಿ ಇದೆ, ಪ್ರೀತಿ ಮಾಡೋದು ಹೇಗೆ? ಹೌ ಯು ಎಕ್ಸ್ಪ್ರೆಸ್ ಯುವರ್ ಲವ್? ಅದ್ರ ಬಗ್ಗೆ ಹೇಳಿಬಿಟ್ರೆ ಆಗೋದಿಲ್ಲಲ್ಲ. ಸೊ ಅದು ಅವರಿಗೆ ಗೊತ್ತಾಗುತ್ತೆ. ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಈಗ ನಾನು ಎಲ್ಲೋ ಇರುವ ಯಾರ ಬಗ್ಗೆನೂ ತುಂಬ ಹೇಳೋದ್ರಿಂದ ಅವ್ರಿಗೇನು ಹೇಗೆ ಗೊತ್ತಾಗುತ್ತೆ? ಹೇಳಿದ ತಕ್ಷಣ ಪ್ರೀತಿ ಮಾಡಿದಾಗಲ್ವಲ್ಲ. ಓಕೆ. ಇನ್ನೊಂದು, ಕಣ್ಣಾರೆ ಕಾಣದೇ ಇದ್ದರೂ ಅವ್ರನ್ನ ವಿಶ್ವಾಸಿಸ್ತೀರಿ. ನಾವು ಒಬ್ಬರನ್ನ ನಂಬಬೇಕಾದ್ರೆ, ವಿಶ್ವಾಸ ಇಡಬೇಕಾದ್ರೆ ಆ ಮನುಷ್ಯನ ನೋಡಿರಬೇಕು, ಅಥವಾ ಆ ಮನುಷ್ಯನ ಜೊತೆಗೆ ನಮಗೇನಾದರೂ ಒಂದು ಸಂಪರ್ಕ ಇರಬೇಕು. ಏನೂ ಸಂಪರ್ಕ ಇಲ್ಲದೆ ನೋಡದೇ ಇರೋ ಒಬ್ಬ ಮನುಷ್ಯನ ನಾವು ನಂಬೋದು ಹೇಗೆ? ಹೌ ಕ್ಯಾನ್ ಯು ಬಿಲೀವ್ ಎ ಪರ್ಸನ್ ಹೂಮ್ ಯು ಹ್ಯಾವ್ ನಾಟ್ ಸೀನ್? ಸಾಧ್ಯ ಇಲ್ಲ. ಆದರೆ ಯೇಸು ಕ್ರಿಸ್ತನ ವಿಷಯಕ್ಕೆ ಬಂದಾಗ, ಇಲ್ಲಿ ಯೇಸುವನ್ನು ಪ್ರೀತಿಸ್ತಕ್ಕಂಥ ಈ ಜನ ಯೇಸುವನ್ನು ಕಣ್ಣಾರೆ ನೋಡಿದವರಲ್ಲ. ಇಲ್ಲಿರ್ತಕ್ಕಂಥ ಈ ಬಿಲೀವರ್ಸ್, ವಿಶ್ವಾಸಿಗಳು, ಪೇತ್ರ ಯಾರಿಗೆ ಈ ಪತ್ರಿಕೆಯನ್ನು ಬರೀತಾರೋ, ಕ್ರಿಸ್ತ ಯೇಸುವನ್ನು ನೀವು ನೋಡದಿದ್ದರೂ ಅವರನ್ನು ಪ್ರೀತಿ ಮಾಡ್ತಾ ಇದ್ದೀರಿ. ಇವನ್ ದೋ ಯು ಡಿಡ್ ನಾಟ್ ಸಿ ಹಿಮ್, ಯು ಲವ್ ಹಿಮ್. ನೋಡದೇ ಇದ್ರೂ ಕೂಡ ಯೇಸುವನ್ನು ನೀವು ಪ್ರೀತಿ ಮಾಡ್ತಾ ಇದ್ದೀರಾ. ಅವ್ರನ್ನ ನೋಡದೇ ಇದ್ರೂ ಕೂಡ ಅವ್ರನ್ನ ನೀವು ನಂಬ್ತಾ ಇದ್ದೀರಾ. ಇದಕ್ಕೊಂದು ರಿವಾರ್ಡ್ ಇದೆ. ಅದೇನು ಕೇಳಿದರೆ ಸಾಲ್ವೇಷನ್. ನಮ್ಮ ಜೀವನದಲ್ಲೂ ಕೂಡ ಇವತ್ತು ನಮಗೆ ಇದು ಸಾಧ್ಯವಾದರೆ, ಇಫ್ ಯು ಆರ್ ಏಬಲ್ ಟು ಲವ್ ಜೀಸಸ್ ಆ್ಯಂಡ್ ಬಿಲೀವ್ ಇನ್ ಜೀಸಸ್, ಈವನ್ ದೋ ಯು ಕೆನಾಟ್ ಸಿ ಹಿಮ್, ಯು ವಿಲ್ ಬಿ ರಿವಾರ್ಡೆಡ್ ಒನ್ ಡೇ ದ ಗಿಫ್ಟ್ ಆಫ್ ಇಟರ್ನಲ್ ಲೈಫ್, ಸಾಲ್ವೇಷನ್, ರಕ್ಷಣೆ. ಆದರೆ ಇವತ್ತು ನಾವು ಯೋಚನೆ ಮಾಡಿ ನೋಡೋಣ, ಆಮ್ ಐ ಟ್ರೂಲಿ ಲವಿಂಗ್ ಗಾಡ್? ನಾನು ಯೇಸು ಕ್ರಿಸ್ತರನ್ನು ನಿಜವಾಗಲೂ ಪ್ರೀತಿಸ್ತಾ ಇದ್ದೀನ? ನಾನು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ಬದುಕ್ತಾ ಇದ್ದೀನ? ನಾನು ಪ್ರೀತಿಸೋದಾದರೆ ಹೌ ಐ ಆಮ್ ಲವಿಂಗ್ ಗಾಡ್? ಯಾವ ರೀತಿ ಪ್ರೀತಿಸ್ತಾ ಇದ್ದೀನಿ? ಇನ್ ವಾಟ್ ವೇ ಐ ಆಮ್ ಎಕ್ಸ್ಪ್ರೆಸ್ಸಿಂಗ್ ಮೈ ಲವ್ ಟು ಜೀಸಸ್? ನಿಮ್ಮ ಮಗನನ್ನು ನೀವು ಪ್ರೀತಿ ಮಾಡ್ತೀರಾ? ನಿಮ್ಮ ಮಕ್ಕಳನ್ನ ನೀವು ಪ್ರೀತಿ ಮಾಡ್ತೀರಾ? ತಂದೆ ತಾಯಿನ ಪ್ರೀತಿ ಮಾಡ್ತೀರಾ?
ಮಾಡ್ತೀರಿ. ನಿಮ್ಮ ಗಂಡ ಹೆಂಡತಿ ಇವ್ರನ್ನೆಲ್ಲ ಪ್ರೀತಿ ಮಾಡ್ತೀರಾ? ಮಾಡ್ತೀರಿ ಅಲ್ವಾ? ಹೌ ಯು ವಿಲ್ ಎಕ್ಸ್ಪ್ರೆಸ್ ದಟ್ ಲವ್? ಅವ್ರಿಷ್ಟ ಮಾಡಿನ. ಓಕೆ, ನಾವು ಇಷ್ಟದಲ್ಲೇ ಇದ್ದೀವಿ ಇನ್ನು, ಬಿಡಿ, ಪರವಾಗಿಲ್ಲ. ಸೊ ಯು ಆರ್ ರೆಡಿ ಟು ಸ್ಯಾಕ್ರಿಫೈಸ್ ಸಮಥಿಂಗ್ ಫಾರ್ ದೆಮ್. ಅವರಿಗೋಸ್ಕರ ನೀವು ತ್ಯಾಗ ಮಾಡ್ತೀರಿ. ಒಂದು ತಂದೆ ತಾಯಿ ಮಗನನ್ನು ಪ್ರೀತಿ ಮಾಡೋದು, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಆ ಮಗನ ಒಂದು ಉತ್ತಮ ಭವಿಷ್ಯಕ್ಕೋಸ್ಕರ ತಂದೆ ತಾಯಿ ಕಷ್ಟಪಟ್ಟು ಕೂಲಿ ಮಾಡಿ ದುಡಿದು ಏನೋ ಮಾಡಿ ಅವ್ರನ್ನ ಸಾಕಿ ವಿದ್ಯಾಭ್ಯಾಸ ಕೊಟ್ಟು ಎಲ್ಲ ಮಾಡ್ತಾರೆ. ಒಂದು ಮದುವೆ ಮಾಡಿ ಕೊಡಬೇಕಾದ್ರೂ ಕೂಡ ಸಾಲ ಮಾಡಿನೋ, ಸುಳ್ಳು ಹೇಳಿನೋ, ಕಳ್ತನ ಮಾಡಿನೋ, ಹೇಗೋ ಅಪ್ಪ ಅಮ್ಮ ಕಷ್ಟಪಡ್ತಾರೆ. ಕಷ್ಟಪಟ್ಟು ಮದುವೆ ಅಂತೂ ಮಾಡ್ತಾರೆ. ಕಾರಣ ಏನು ಕೇಳಿದರೆ ಪ್ರೀತಿ. ಈ ಪ್ರೀತಿ ಮಾಡೋದ್ರಲ್ಲಿ ತ್ಯಾಗ ಅನ್ನೋದು ಖಂಡಿತವಾಗ್ಲೂ ಇದೆ. ಇಫ್ ದೆರ್ ಈಸ್ ನೋ ಸ್ಯಾಕ್ರಿಫೈಸ್ ಇಟ್ ಕೆನಾಟ್ ಬಿ ಲವ್. ಓಕೆ, ಪ್ರೀತಿಯಲ್ಲಿ ಏನಿದೆ? ತ್ಯಾಗ ಇದೆ. ನೀವು ಯಾರನ್ನೇ ಪ್ರೀತಿ ಮಾಡಿ, ಅದರಲ್ಲಿ ನಾನು ಕಳ್ಕೊಳ್ತೀನಿ ಏನಾದರೂ. ನನ್ನ ಎನರ್ಜಿ, ನನ್ನ ಟೈಮ್, ನನ್ನ ಹೆಲ್ತ್, ನನ್ನ ವೆಲ್ತ್, ನನ್ನ ಡಿಸೈರ್ಸ್, ಇದನ್ನು ನಾನು ನಷ್ಟಪಡಿಸ್ಕೊಳ್ತೀನಿ. ಐ ಲೂಸ್ ಮೈ ಸೆಲ್ಫ್ ಟು ಲವ್ ಸಮ್ವನ್, ದೆನ್ ಓನ್ಲಿ ಇಟ್ ಈಸ್ ಲವ್. ಅದು ಪ್ರೀತಿ ಅಂತ ಆಗಬೇಕಾದ್ರೆ ಅದರಲ್ಲಿ ನನ್ನ ಕೆಲವೊಂದನ್ನು ನಾನು ತ್ಯಾಗ ಮಾಡಬೇಕಾಗತ್ತೆ. ಆಗ ಮಾತ್ರ ಅದು ವ್ಯಾಲಿಡ್ ಆಗುತ್ತೆ. ಹಾಗಾದರೆ ಯೇಸು ಕ್ರಿಸ್ತರನ್ನ ನಾವು ಪ್ರೀತಿಸ್ತೀವಿ ಅಂತ ಹೇಳ್ತೀವಲ್ವಾ? ವಿ ಸೇ ದ್ಯಾಟ್ ವಿ ಲವ್ ಜೀಸಸ್, ರೈಟ್? ಹೌದಾ? ನಾವು ಯೇಸುವನ್ನು ಪ್ರೀತಿಸ್ತೀವಿ ಅಂತ ಹೇಳ್ತೀವಿ, ಕರೆಕ್ಟಾ? ಹಾಗಾದರೆ ನಾವು ಪ್ರೀತಿಸುವ ಆ ಯೇಸುಗೋಸ್ಕರ ನಾವು ಏನು ತ್ಯಾಗ ಮಾಡ್ತಾಯಿದ್ದೀವಿ? ನಾವು ದೇವ್ರನ್ನ ಪ್ರೀತಿ ಮಾಡ್ತೀವಲ್ವಾ? ಬಾಯಲ್ಲಿ ಹೇಳ್ತೀವಿ, ಐ ಲವ್ ಗಾಡ್, ಐ ಲವ್ ಜೀಸಸ್, ಇಟ್ ಈಸ್ ಗುಡ್ ಆ್ಯಂಡ್ ವಿ ಮಸ್ಟ್. ಅದಕ್ಕಿಂತ ಬೆಟರ್ ಯಾವುದೂ ಇಲ್ಲ. ದೇರ್ ಇಸ್ ನಥಿಂಗ್ ಬೆಟರ್ ದ್ಯಾನ್ ಲವಿಂಗ್ ಗಾಡ್. ದೇವ್ರನ್ನ ಪ್ರೀತಿ ಮಾಡೋದಕ್ಕಿಂತಲೂ ಬೆಟರ್ ಅನ್ಸೋದು ಅನ್ನೋದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಬೆಟರ್ ಅನ್ನೋದಕ್ಕಿಂತ ದಿ ಬೆಸ್ಟ್. ವಾಟ್ ಈಸ್ ದಿ ಬೆಸ್ಟ್? ಲವಿಂಗ್ ಗಾಡ್ ವಿತ್ ಆಲ್ ಯುವರ್ ಹಾರ್ಟ್. ಅದಕ್ಕೆ ದೇವರು ಆ ಒಂದು ಆಜ್ಞೆಯನ್ನು ನಮಗೆ ಕೊಟ್ಟರು. ದ ಫಸ್ಟ್ ಕಮ್ಯಾಂಡ್ಮೆಂಟ್, ಯು ಶುಡ್ ಲವ್ ಯುವರ್ ಲಾರ್ಡ್ ಗಾಡ್ ವಿತ್ ಆಲ್ ಯುವರ್ ಹಾರ್ಟ್, ಮೈಂಡ್, ಸೋಲ್, ಸ್ಟ್ರೆಂತ್. ನಿನ್ನ ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಜ್ಞಾನದಿಂದ ನಿನ್ನ ದೇವರನ್ನು, ಸೃಷ್ಟಿಕರ್ತನನ್ನು ನೀನೇನು ಮಾಡು? ಪ್ರೀತಿ ಮಾಡು. ದಟ್ ಈಸ್ ಬೆಸ್ಟ್ ಫಾರ್ ಯು. ಅದು ನೀವು ತುಂಬ ಒಳ್ಳೆಯದು. ಆದರೆ ನಾವು ಅದು ಮಾಡ್ತಾ ಇದ್ದೀವಿ ಇಲ್ಲೋ ನನಗೆ ಗೊತ್ತಿಲ್ಲ. ಎನಿವೆ, ಮಾಡಲಿಕ್ಕಾಗುತ್ತಾ ಕೇಳಿದರೆ ಮಾಡಲಿಕ್ಕಾಗುತ್ತೆ. ಬಟ್ ಈಗ ಪ್ರೆಸೆಂಟ್ ನಾವು ಮಾಡ್ತಾ ಇದ್ದೀವೋ ಇಲ್ಲೋ ನಮಗೆ ಕಂಡುಹಿಡಿಯೋಣ. ದೇವರನ್ನ ಪ್ರೀತಿ ಮಾಡೋದಾದರೆ, ಯೇಸುವನ್ನ ಪ್ರೀತಿ ಮಾಡೋದಾದರೆ, ಅದಕ್ಕೋಸ್ಕರ ನಾವು ಏನು ತ್ಯಾಗ ಮಾಡ್ತಾ ಇದ್ದೀವಿ? ವಾಟ್ ಸ್ಯಾಕ್ರಿಫೈಸ್ ವಿ ಆರ್ ಮೇಕಿಂಗ್? ಆ್ಯಂಡ್ ಗಾಡ್ ಈಸ್ ಡಿಮ್ಯಾಂಡಿಂಗ್. ಮ್ಯಾಥ್ಯೂ 10:37, ಮತ್ತಾಯನ ಶುಭ ಸಂದೇಶ ಅಧ್ಯಾಯ 10 ವಾಕ್ಯ 37ರಲ್ಲಿ ಯೇಸು ಹೇಳ್ತಾರೆ, ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ತಂದೆಯನ್ನು ಅಥವಾ ತಾಯಿಯನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ಇದನ್ನು ಕೇಳಿಸ್ಕೊಳ್ಳುವಾಗ ಕೆಲವೊಂದು ತಂದೆ ತಾಯಿಯಂದರಿಗೆ ಯೇಸು ಮೇಲೆ ಕೋಪ ಬರ್ಬೋದು, ಅಥವಾ ಬೋಧನೆ ಮಾಡುವ ನನ್ನ ಮೇಲೂ ಕೋಪ ಬರ್ಬೋದು. ಬಟ್ ದಿಸ್ ಈಸ್ ನಾಟ್ ಮೈ ವರ್ಡ್, ದಿಸ್ ದ ವರ್ಡ್ ಆಫ್ ಗಾಡ್. ನನ್ನ ಮಾತಲ್ಲ, ಇದು ಯೇಸುವಿನ ಮಾತು, ಯೇಸು ಹೇಳಿದ ಮಾತು. ಸೊ ಅದರಿಂದ ಯೇಸು ಮೇಲೂ ಕೋಪ ಬರ್ಬೋದು ಕೆಲವು ಟೈಮಿಗೆ, ಕೆಲವು ತಂದೆ ತಾಯಿಯಂದರಿಗೆ, ಅಲ್ವಾ? ಯಾರಿಗಿಷ್ಟ ಆಗುತ್ತೆ ಹೇಳಿ? ಯಾರೋ ಒಬ್ಬ ಬರ್ತಾನೆ, ಬಂದುಬಿಟ್ಟು ನಿಮಗೆ ಹೇಳ್ತಾನೆ, ನಿಮ್ಮ ಅಪ್ಪ ಅಮ್ಮ ಅಂದರೆ ನಿಮಗೆ ತುಂಬ ಇಷ್ಟ. ನಾನು ಬಂದು ನಿಮಗೆ ಹೇಳ್ತೀನಿ, ನೀನು ನಿಮ್ಮ ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿ ಮಾಡದೇ ಇದ್ದರೆ ನೀನು ನನ್ನವನಾಗಲಿಕ್ಕಾಗಲ್ಲ, ನನ್ನ ಶಿಷ್ಯನಾಗಲಿಕ್ಕೆ ಆಗೋದಿಲ್ಲ. ನಾವು ಆಗಿದ್ದರೆ ಒಂದು ವೇಳೆ ಏನು ಹೇಳ್ತಾ ಇದ್ವಿ? ಯಾರಿಗೆ ಬೇಕು ನಿನ್ನ ಶಿಷ್ಯನಾಗೋದು? ನಮ್ಮ ಅಪ್ಪ ಅಮ್ಮ ನಾನು ಕೇಳಿದ್ದೆಲ್ಲ ಕೊಟ್ಟು, ಚಿಕ್ಕ ಮಗುವಾಗಿದ್ದಾಗಿದ್ದಾನೆ ನನ್ನನ್ನು ಹೊತ್ತು ಹೆತ್ತು ಸಾಕಿ ಸಲಹಿ ಎಷ್ಟು ಚೆನ್ನಾಗಿ ಮುದ್ದಾಗಿ ನನ್ನ ಬೆಳೆಸಿದ್ದಾರೆ. ಅಷ್ಟು ಒಳ್ಳೆಯ ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ನಿನ್ನಿಂದೆ ಬರಲಿಕ್ಕೆ ನನಗಾಗಲ್ಲ. ಹೇಳಲ್ವ ನಾವಾಗಿದ್ರೆ? ನಾನಾಗಿದ್ರೆ ಹಾಗೆ ಹೇಳ್ತಿದ್ನೇನೋ. ನೀವು ಹೇಗೆ ಹೇಳ್ತಿದ್ರು ನನಗೆ ಗೊತ್ತಿಲ್ಲ. ನೀವಾದರೆ ಹಾಗೆ ಹೇಳ್ತಿದ್ರಾ? ಹೇಳಲ್ವಾ?
ನಾವು ಸುಮ್ಮನೆ ವಾಕ್ಯ ಓದ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ, ಅದನ್ನ ಆಲೋಚನೆ ಕೂಡ ಮಾಡೋದಿಲ್ಲ. ನೀವು ಪ್ರಾಕ್ಟಿಕಲ್ ಆಗಿ ಈ ಮಾತು ಹೇಳಬೇಕಾದ್ರೆ ನೀವು ನಿಮ್ಮ ತಂದೆ ತಾಯಿ ಜೊತೆಗೆ ನಿಂತ್ಕೊಂಡು ಯೋಚನೆ ಮಾಡಿ, ಮಕ್ಕಳ ಜೊತೆಗೆ ನಿಂತ್ಕೊಂಡು ಯೋಚನೆ ಮಾಡಿ, ನಿಮ್ಮ ಬಂಧು ಬಳಗದವ್ರ ಜೊತೆಯಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ, ನಿಮ್ಮ ಜೀವನ ಸಂಗಾತಿ ಜೊತೆಗೆ ನಿಂತ್ಕೊಂಡು ಯೋಚನೆ ಮಾಡಿ. ಅವರೆಲ್ಲ ಕೆಟ್ಟವರಂತಲ್ಲ, ತುಂಬ ಒಳ್ಳೆಯವರೇ, ತುಂಬ ಪ್ರೀತಿ ತೋರುವವರೇ. ಆದರೆ ಯೇಸು ಹೇಳ್ತಾರೆ, ಇವರು ನನ್ನನ್ನು ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ನೀನೇನಾದರೂ ಇವ್ರನ್ನ ಪ್ರೀತಿ ಮಾಡಿದರೆ ನನ್ನವನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇಟ್ಸ್ ಎ ಚಾಲೆಂಜಿಂಗ್ ವರ್ಡ್ ಆಫ್ ಗಾಡ್. ಒಂದು ಸವಾಲಿದು. ಈ ಮಾತು ಕೇಳಿ ಎಷ್ಟು ಜನ ಅಂದು ಯೇಸುನ ಹಿಂಬಾಲಿಸಿದರು? ಹಾಗಾದರೆ ನಾಳೆಯಿಂದ ನನ್ನ ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ಯೇಸುನೇ ಮುಖ್ಯ ಅಂತ ಯೇಸುವನ್ನು ಹಿಂಬಾಲಿಸಿದವರು ಎಷ್ಟು ಜನ ಸಿಗ್ತಾರೆ ಬೈಬಲಲ್ಲಿ ಹುಡುಕಿದ್ರೆ? ಈ 4 ಶುಭ ಸಂದೇಶದಲ್ಲಿ ಒಬ್ಬರು ಸಿಗಲ್ಲ. ಒಬ್ಬ ಹೇಳ್ತಾನೆ ಜೊತೆಗಿದ್ದವನು, ನಿನ್ನ ಜೊತೆಯಲ್ಲಿ ನಾನು ಸೆರೆಮನೆಗೆ ಹೋಗ್ಲಿಕ್ಕಲ್ಲ, ಸಾಯ್ಲಿಕ್ಕೂ ರೆಡಿ ಅಂತ ಹೇಳಿದಂಥ ಪೇತ್ರ ಸ್ವಲ್ಪ ಟೈಮ್ ಆದಮೇಲೆ ಬೆಳಗಾಗೋದ್ರೊಳಗಡೆನೆ ಅವನು ಯಾರು ಅಂತಲೇ ನನಗೆ ಗೊತ್ತಿಲ್ಲ, ನನ್ನ ಪ್ರಾಣ ಉಳಿದ್ರೆ ಸಾಕು ಅಂತ ಓಡೋದ ಅಂತ ಮನುಷ್ಯ ಜೊತೆಗಿದ್ದವನು. ಇನ್ನು ನಮ್ಮ ಕತೆ ಎಲ್ಲ ಕೇಳಬೇಕಾ? ಅದರಲ್ಲೂ ನಾವು ಕರಿಸ್ಮ್ಯಾಟಿಕಲ್ಲಿ ಇದ್ದವ್ರ ಕತೆ ಕೇಳೋದೇ ಬೇಡ. ನಮ್ಮ ಪ್ರೀತಿ ಏನು ಗೊತ್ತಾ? ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಪೆ ಇನ್ನೂ ದಾಹದಿ ಅಂತ ಸುಳ್ಳು ಹಾಡೋದ್ರಲ್ಲೇ ಕಾಲ ಕಳೆದುಬಿಟ್ಟು ಇಷ್ಟು ವರ್ಷ. ಫಾರ್ ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಅಂದರೆ ನೆನ್ನೆ ಪ್ರೀತಿ ಮಾಡೋದಕ್ಕಿಂತ ಹೆಚ್ಚು ಇವತ್ತು ಪ್ರೀತಿ ಮಾಡ್ತೀನಿ, ಕಳೆದ ವಾರ ಪ್ರೀತಿ ಮಾಡೋದಕ್ಕಿಂತ ಹೆಚ್ಚು ಇವತ್ತು ಪ್ರೀತಿ ಮಾಡ್ತೀನಿ ಅಂತ ಅರ್ಥ ಅಲ್ವಾ? ನಾವು ಹಾಡೋದ್ರಲ್ಲಿ ಮಾತ್ರ ಹಾಡ್ಕೊಂಡು ಹೋಗ್ತಾ ಇದ್ದೀವಿ ಬಿಟ್ರೆ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದೀವಾ? ನಾವು ಯಾರನ್ನ ಪ್ರೀತಿ ಮಾಡ್ತಾ ಇದ್ದೀವಿ ಕೇಳಿದರೆ ನಾವು ನಮ್ಮನ್ನೇ ಪ್ರೀತಿ ಮಾಡ್ಕೊಳ್ತಾ ಇದ್ದೀವಿ ಬಿಟ್ರೆ ನಿಜವಾಗ್ಲೂ ನಾವು ದೇವರನ್ನ ಪ್ರೀತಿ ಮಾಡ್ತಾ ಇಲ್ಲ ಪ್ರಿಯರೇ. ನಮ್ಮ ದುಃಖಕ್ಕೆ ಕಾರಣ ಏನು ಗೊತ್ತಾ? ನಮ್ಮ ದುಃಖಕ್ಕೆ ಕಾರಣ ನಾವು ನಮ್ಮನ್ನು ಪ್ರೀತಿ ಮಾಡ್ಕೊಳ್ತಾ ಇರೋದೇ ಕಾರಣ. ನಿಮಗೋಸ್ಕರ ನೀವು ತ್ಯಾಗ ಮಾಡ್ತೀರಾ, ದಟ್ ಈಸ್ ಸೆಲ್ಫ್ ಸೆಂಟರ್ಡ್ನೆಸ್. ಅದರಿಂದ ನಿಮ್ಗೇನು ಸಿಗುತ್ತೆ ಕೇಳಿದರೆ ದುಃಖ ಸಿಗುತ್ತೆ. ದುಃಖ, ಭಾರ, ನಿರಾಸೆ, ರೋಗ, ಸಾಲ ಇದೆಲ್ಲ ಜಾಸ್ತಿ ಆಗುತ್ತೆ. ಯಾವಾಗ? ನಿಮ್ಮನ್ನು ನೀವು ಪ್ರೀತಿ ಮಾಡ್ತಾ ಬದುಕಿದ್ರೆ. ನಿಮ್ಮನ್ನು ನೀವು ಪ್ರೀತಿ ಮಾಡೋದು ಅಂದ್ರೆ ಏನು? ನಿಮಗೋಸ್ಕರ ನೀವು ಏನು ಬೇಕಾದರೂ ಮಾಡ್ತೀರಿ. ಆದರೆ ಅದು ಕ್ರೈಸ್ತ ಜೀವನ ಅಲ್ಲ. ಕ್ರೈಸ್ತ ಜೀವನ ಅಂದರೆ ಪರರಿಗೋಸ್ಕರ ತ್ಯಾಗ ಮಾಡೋದು, ಇತರರಿಗೋಸ್ಕರ ತ್ಯಾಗ ಮಾಡೋದು, ನೆರೆಯವನನ್ನು ಪ್ರೀತಿ ಮಾಡೋದು. ನೆರೆಯವನನ್ನು ಪ್ರೀತಿ ಮಾಡೋದೇ ಯೇಸುವನ್ನು ಪ್ರೀತಿ ಮಾಡೋದು. ಯೇಸುವನ್ನು ಪ್ರೀತಿ ಮಾಡೋದು ಅಂದರೆ ಏನು? ನೆರೆಯವನನ್ನು ಪ್ರೀತಿಸುವುದು. ನೆರೆಯವನಿಗೋಸ್ಕರ ನನಗಿರುವ ಒಳಿತನ್ನು, ಸಮಯವನ್ನು ನಾನು ತ್ಯಾಗ ಮಾಡೋದು. ಇದೇ ನಿಜವಾದ ಒಂದು ಕ್ರಿಸ್ತೀಯವಾದ ಪ್ರೀತಿ. ಬೈಬಲ್ ನಮಗೆ ಹೇಳಿಕೊಡುವಂಥ ಪ್ರೀತಿ. ಅಂದರೆ ವಾಕ್ಯ ಓದೋಣ, ಮುಂದಕ್ಕೆ ಓದೋಣ. ನನ್ನನ್ನು ಪ್ರೀತಿಸುವುದಕ್ಕಿಂತಲೂ ಹೆಚ್ಚಾಗಿ ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ಆಮೇಲೆ ಇದನ್ನು ಯಾವ ತಂದೆ ತಾಯಿ ಒಪ್ಕೊಳ್ತಾರೆ? ಅಥವಾ ಯಾವ ಮಕ್ಕಳು ಒಪ್ಕೊಳ್ತಾರೆ? ಯಾರು ಒಪ್ಕೊಳ್ಳೋದಿಲ್ಲ ಅಲ್ವಾ? ಆಮೇಲೆ ಇದೆಲ್ಲ ಯಾರಾದರೂ ಒಪ್ಕೊಳ್ಳಿಕ್ಕಾಗುವಂಥ ಮಾತುಗಳ? ನೀವೇ ಹೇಳಿ. ಡೈಲಿ ಚರ್ಚಿಗೆ ಬರಬೇಕು, ಪ್ರಾರ್ಥನೆ ಮಾಡಬೇಕು, ಅಥವಾ ಏನೋ ಉಪವಾಸ ಮಾಡಬೇಕು, ಕ್ಯಾಂಡಲ್ ಅಂಟಿಸ್ಬೇಕು ಅಂತೆಲ್ಲ ಹೇಳೋದಾಗಿದ್ರೆ ನಾವು ಹೇಗೋ ಕಷ್ಟಪಟ್ಟು ಮಾಡ್ಬೋದಾಗಿತ್ತು. ಅದನ್ನೆಲ್ಲ ನಾವು ಮಾಡ್ಕೊಂಡು ಬರ್ತಾನೇ ಇದ್ದೀವಿ. ಕರೆಕ್ಟಾ? ಇದನ್ನೆಲ್ಲ ನಾವು ಮಾಡ್ತಾ ಇದ್ದೀವಲ್ಲ? ಮಾಡ್ತಾ ಇದ್ದೀವಿ. ಹಾಗಾದರೆ ಯೇಸು ಹೇಳ್ತಾರೆ, ಇದು ಯಾವುದು ಅಲ್ಲ ನನ್ನನ್ನು ಪ್ರೀತಿ ಮಾಡೋದು ಅಂದರೆ. ನನ್ನನ್ನು ಪ್ರೀತಿ ಮಾಡೋದು ಅಂದರೆ ನೀವು ಡೈಲಿ ಚರ್ಚಿಗೆ ಬರೋದು ಅಲ್ಲ, ಅಲ್ಲ, ಕ್ಯಾಂಡಲ್ ಅಂಟಿಸೋದು ಅಲ್ಲ, ಬೈಬಲ್ ಓದೋದು ಅಲ್ಲ. ಪ್ರೀತಿಸುವೆ
ಯೇಸು ರಾಜ ಅಂತ ಹಾಡೋದು ಅಲ್ಲ, ಸ್ತುತಿ ಮಾಡೋದು ಅಲ್ಲ. ಇದೆಲ್ಲ ಮಾಡಲಿಕ್ಕೆ ತುಂಬ ಸುಲಭ, ಮತ್ತು ನಿಮಗಿಷ್ಟ ಕೂಡ. ನಮಗಿಷ್ಟ, ನಮಗಿದು ಮಾಡಲಿಕ್ಕೆ ಸುಲಭ. ಇದರಲ್ಲಿ ತ್ಯಾಗ ಅನ್ನೋದೇನು ಬಂತು? ಏನೂ ಇಲ್ಲ. ಆದರೆ ಇಲ್ಲಿ ವಾಕ್ಯ ಹೇಳುತ್ತೆ, ಯೇಸುವನ್ನು ಅಥವಾ ದೇವರನ್ನು ನಿಜವಾಗಲೂ ಪ್ರೀತಿಸೋದು ಅಂದರೆ ಈ ಲೋಕದಲ್ಲಿರುವ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಅವರಿಗೋಸ್ಕರ ತ್ಯಾಗ ಮಾಡುತ್ತಾ ಬದುಕುವುದೇ ಅವ್ರನ್ನ ಪ್ರೀತಿ ಮಾಡೋದು. ಆದರೆ ಇವತ್ತು ನಾವು ಯೋಚನೆ ಮಾಡೋಣ, ನಾವು ಎಲ್ಲಕ್ಕಿಂತಲೂ ಹೆಚ್ಚಾಗಿ ಜೀಸಸ್ಗೋಸ್ಕರ ಏನಾದರೂ ತ್ಯಾಗ ಮಾಡ್ತಾ ಇದ್ದೀವಾ? ನಿಮ್ಮ ಮಕ್ಕಳಿಗೋಸ್ಕರ ನೀವೇನಾದರೂ ತ್ಯಾಗ ಮಾಡ್ತಾ ಇದ್ದೀರಾ? ನಿಮ್ಮ ಪೇರೆಂಟ್ಸ್ಗೋಸ್ಕರ ನೀವೇನಾದರೂ ತ್ಯಾಗ ಮಾಡ್ತಾ ಇದ್ದೀರಾ? ನಿಮ್ಮ ಜೀವನ ಸಂಗಾತಿಗೋಸ್ಕರ, ಗಂಡನಿಗೋಸ್ಕರ, ಹೆಂಡತಿಗೋಸ್ಕರ ನೀವೇನಾದರೂ ತ್ಯಾಗ ಮಾಡ್ತಾ ಇದ್ದೀವಾ? ನಾವು ತ್ಯಾಗ ಮಾಡ್ತೀವಿ. ಅಥವಾ ನನಗೋಸ್ಕರ ಅಂತ ತ್ಯಾಗ ಮಾಡ್ತಾ ಇದ್ದೀನಾ? ಮಾಡ್ತೀವಿ. ಆದರೆ ಕ್ರಿಸ್ತನಿಗೋಸ್ಕರ, ಯೇಸುವಿಗೋಸ್ಕರ ನಾವೇನಾದರೂ ತ್ಯಾಗ ಮಾಡ್ತಾ ಇದ್ದೀವಾ? ಐ ಆಮ್ ನಾಟ್ ಅಕ್ಯೂಸಿಂಗ್ ಯು. ನಾನು ನಿಮ್ಮನ್ನು ಆರೋಪ ಹೇಳ್ತಾ ಇಲ್ಲ, ನೀವು ಮಾಡ್ತಾ ಇಲ್ಲ ಅಂತಲ್ಲ ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಯು ಆರ್ ನಾಟ್ ಏಬಲ್ ಟು ಡೂ ಅಂತಲೇ ಹೇಳ್ತಾ ಇರೋದು. ಐ ಆಮ್ ಟ್ರೈಯಿಂಗ್ ಟು ಪ್ರೂವ್ ದ್ಯಾಟ್ ಯು ಆರ್ ನಾಟ್ ಏಬಲ್ ಟು ಲವ್ ಗಾಡ್. ಐ ಆಮ್ ನಾಟ್ ಸೇಯಿಂಗ್ ದ್ಯಾಟ್, ಐ ಆಮ್ ನಾಟ್ ಅಕ್ಯೂಸಿಂಗ್ ದ್ಯಾಟ್ ಯು ಆರ್ ನಾಟ್ ಲವಿಂಗ್ ಗಾಡ್. ಡೋಂಟ್ ಥಿಂಕ್ ದ್ಯಾಟ್ ಯು ಆರ್ ದ ಓನ್ಲಿ ಪರ್ಸನ್ ಲವಿಂಗ್ ಗಾಡ್. ನಾನೇ ದೇವ್ರನ್ನ ಹೆಚ್ಚಾಗಿ ಪ್ರೀತಿ ಮಾಡೋದು ಅಂತ ನಂಬಿ ಮೋಸ ಹೋಗಬೇಡಿ. ನಮ್ಮ ಈಗಿನ ಪರಿಸ್ಥಿತಿ ನೋಡೋದಾದರೆ ನಾವು ಯಾರು ನಿಜವಾಗ್ಲೂ ದೇವ್ರನ್ನ ಏನು ಮಾಡ್ತಾ ಇಲ್ಲ? ಪ್ರೀತಿ ಮಾಡ್ತಾ ಇಲ್ಲ. ದೇವರ ಹೆಸರಲ್ಲಿ ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ, ಬಿಟ್ಟರೆ ದೇವ್ರನ್ನ ಪ್ರೀತಿ ಮಾಡ್ತಾ ಇಲ್ಲ, ಯೇಸುನ ಪ್ರೀತಿ ಮಾಡ್ತಾ ಇಲ್ಲ. ಯೇಸು ಕ್ರಿಸ್ತರನ್ನ ನಿಜವಾಗ್ಲೂ ಯಾರು ಪೂರ್ಣ ಹೃದಯದಿಂದ ಪ್ರೀತಿ ಮಾಡ್ತಾರೋ ಅವರ ಜೀವಿತದಲ್ಲಿ ಆನಂದ ಇರುತ್ತೆ. ಅದನ್ನೇ ಪೇತ್ರ ಹೇಳ್ತಾರೆ, ನೀವು ವರ್ಣಿಸಲು ಅಸಾಧ್ಯಕರವಾದ ಅವರ್ಣನೀಯವಾದ ಆನಂದದಿಂದ ನೀವು ನಲಿಯುತ್ತೀರಿ. ಇನ್ಡಿಸ್ಕ್ರೈಬೆಬಲ್ ಜಾಯ್. ಅವರ್ಣನೀಯವಾದ ಒಂದು ಆನಂದ ನಮ್ಮ ಹೃದಯದಲ್ಲಿರುತ್ತೆ. ಯಾವಾಗ? ಕಣ್ಣಿಗೆ ಕಾಣದೇ ಇರುವ ಕ್ರಿಸ್ತ ಯೇಸುವನ್ನು ನಾವು ಪ್ರೀತಿಸುತ್ತಾ ಬದುಕುವಾಗ, ಕಣ್ಣಿಗೆ ಕಾಣದೇ ಇರುವ ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಡ್ತಾ ಬದುಕುವಾಗ ನಮ್ಮ ಹೃದಯದಲ್ಲಿ ಅದರ ರಿಸಲ್ಟ್ ಏನಾಗಿರುತ್ತೆ ಗೊತ್ತಾ? ಅವರ್ಣನೀಯವಾದ ಆ ಒಂದು ಆನಂದ, ಮಹದ ಆನಂದ ನಮ್ಮ ಹೃದಯದಲ್ಲಿ ದೇವರು ತುಂಬಿಸ್ತಾರೆ. ನಮಗೆ ಅಲ್ಟಿಮೇಟಾಗಿ ಬೇಕಾಗಿರೋದೇ ಆ ಒಂದು ಜಾಯ್, ಆ ಒಂದು ಆನಂದ. ಅದು ಎಲ್ಲಿಂದ ಬರುತ್ತೆ ಕೇಳಿದರೆ, ದೇವರನ್ನು ಪ್ರೀತಿಸುವ ಹೃದಯದಲ್ಲಿ ಅದು ಬರುತ್ತೆ. ದೇವರನ್ನು ಪ್ರೀತಿಸುವ ಹೃದಯದಲ್ಲಿ ಆ ಆನಂದ ಬರುತ್ತೆ. ನಾನು ಹೇಳಿದೆ, ನಾವ್ಯಾರು ಸದ್ಯಕ್ಕೀಗ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ ಯೇಸುವನ್ನು ಪ್ರೀತಿ ಮಾಡ್ತಾ ಇಲ್ಲ. ಕಾರಣ, ನಮಗೆ ಈ ಪ್ರೀತಿ ಮಾಡಲಿಕ್ಕೆ ಬೇಕಾದ ಎಬಿಲಿಟಿ ನಮ್ಮೊಳಗಡೆ ಇಲ್ಲ. We don't have that strength, that ability to love God more than everything or anything. ಎಲ್ಲಕ್ಕಿಂತಲೂ ಹೆಚ್ಚಾಗಿ ನೋಡಿ, ಇಲ್ಲಿ ಯೇಸು ಕ್ರಿಸ್ತರು ನಮಗೊಂದು ಸವಾಲು, ಚಾಲೆಂಜ್ ಹಾಕ್ತಾ ಇರೋದೇನು ಅಂದರೆ ಒಳ್ಳೆಯ ಸಂಬಂಧಗಳು. ಈ ಭೂಲೋಕದಲ್ಲಿರುವ ಸಂಬಂಧಗಳಲ್ಲಿ, ಎಲ್ಲ ಸಂಬಂಧಗಳಲ್ಲಿಯೂ ಶ್ರೇಷ್ಠ ಸಂಬಂಧಗಳನ್ನ ಕೆಲವನ್ನ ಯೇಸು ಕ್ರಿಸ್ತರು ಎತ್ತಿ ತೋರಿಸ್ತಾ ಇದ್ದಾರೆ. ತಂದೆ ಮಕ್ಕಳು ಅಥವಾ ತಾಯಿ ಮಕ್ಕಳು, ತಂದೆ ತಾಯಿ ಮಕ್ಕಳ ಸಂಬಂಧ, ತಾಯಿ ಮಗುವಿನ ಸಂಬಂಧ, ಇದೊಂದು ಶ್ರೇಷ್ಠವಾದ ಸಂಬಂಧ. ಅದೇ ರೀತಿ ಗಂಡ ಹೆಂಡತಿ ಸಂಬಂಧ, ಅದು ಕೂಡ ತುಂಬ ಶ್ರೇಷ್ಠವಾದ ಬೆಲೆಯುಳ್ಳ ಒಂದು ಸಂಬಂಧ. ಅದೇ ರೀತಿ ಸಹೋದರ ಸಹೋದರಿಯ ಸಂಬಂಧ, ಶ್ರೇಷ್ಠವಾದ ಬೆಲೆಯುಳ್ಳ ಸಂಬಂಧ. ಈ ಎಲ್ಲ ಸಂಬಂಧಗಳಿಗಿಂತ ಹೆಚ್ಚಾಗಿ ಯೇಸುವನ್ನು ಪ್ರೀತಿ ಮಾಡಲಿಕ್ಕಾಗತ್ತಾ? ಇದನ್ನೆಲ್ಲ ದಾಟಿ ಇದನ್ನೆಲ್ಲ ಹಿಂದೆ ತಳ್ಳಿ ಅಂತ ಹೇಳ್ಬೋದು. ಬೇಕಾದ್ರೆ ಇದನ್ನೆಲ್ಲ ಹಿಂದೆ ತಳ್ಳಿ ಯೇಸುವನ್ನು ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಇದೊಂದು ಪ್ರಶ್ನೆ. ಸಾಧ್ಯ ಆಗುತ್ತಾ? ನಾವೆಲ್ಲ ಒಟ್ಟಿಗೆ ಚರ್ಚಿಗೆ ಬರ್ತೀವಿ ಅಲ್ವಾ? ಈಗ ಒಟ್ಟಿಗೆ ಚರ್ಚ್, ಗಂಡ ಹೆಂಡತಿ ಮಕ್ಕಳು ಸಂಸಾರ, ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲರೂ ಒಟ್ಟಿಗೆ ಚರ್ಚಿಗೆ ಬಂದಾಗ ನಿಮ್ಮೊಬ್ಬರನ್ನೇ ದೇವರು ಅಬ್ರಹಾಮನ್ನು ಕರೆದಾಗೆ ಕರೀತಾರೆ, ನೀನು ಇವ್ರನ್ನೆಲ್ಲ ಬಿಟ್ಟು
ನಾನು ತೋರಿಸುವ ಜಾಗಕ್ಕೆ ಬಾ ಅಂತ ಕರೆದ್ರೆ ಬಂದು ಬಳಗ ಎಲ್ಲರನ್ನು ಬಿಟ್ಟು ಹೋಗ್ಲಿಕ್ಕಾಗತ್ತಾ? ಒಬ್ಬ ಹೇಳ್ತಾನೆ ನನಗೆ ಈಗ ತಾನೇ ಮದುವೆ ಆಯಿತು, ಒಬ್ಬ ಹೇಳ್ತಾನೆ ನಮ್ಮಪ್ಪ ವಯಸ್ಸಾಗಿದೆ, ಸಾಯೋ ಮೂಮೆಂಟಲ್ಲಿದ್ದಾರೆ, ಶವ ಸಂಸ್ಕಾರ ಮಾಡಿ ಬಂದ್ಬಿಡ್ತೀನಿ. ಇನ್ನೊಬ್ಬ ಹೇಳ್ತಾನೆ ಪ್ರಾರ್ಥನೆ ಮಾಡಿ ಕಷ್ಟಪಟ್ಟು ಈಗಷ್ಟೇ ಒಂದು ಜಮೀನು ತೊಗೊಂಡಿದ್ದೀನಿ, ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ಏನಾದರೂ ವ್ಯವಸಾಯ ಮಾಡಿ ಹೊಟ್ಟೆಪಾಡಿಗೆ ಬದುಕಬೇಕಲ್ವ. ಅವರಿಗಾಗಿಲ್ಲ ಪಾಪ, ನಿಜ. ಇವತ್ತು ನಮ್ಮ ಪರಿಸ್ಥಿತಿ ಹೇಗೋ ಅವತ್ತು ಅವ್ರ ಪರಿಸ್ಥಿತಿ ಹಾಗೇನೆ. ಒಂದು ಪ್ರಶ್ನೆ ಹಾಕ್ಕೊಳ್ಳೋಣ, ಹಾಗಾದರೆ ಹೇಗೆ ನಾನು ಯೇಸುವನ್ನು ಪ್ರೀತಿ ಮಾಡಲಿಕ್ಕಾಗತ್ತೆ? ಹೌ ಕ್ಯಾನ್ ಐ ಲವ್ ಗಾಡ್ ದೆನ್? ಹೇಗೆ ದೇವರನ್ನು ಪ್ರೀತಿಸಲಿಕ್ಕೆ ಆಗತ್ತೆ? ದೇವರನ್ನ ಪ್ರೀತಿ ಮಾಡಲೇಬೇಕು. ಪ್ರೀತಿ ಮಾಡದೇ ಇದ್ದರೆ ನಮ್ಮ ಜೀವನದಲ್ಲಿ ನೆಮ್ಮದಿ ಇಲ್ಲ, ಆಯಿತಾ? ನಮ್ಮ ಜೀವಿತದಲ್ಲಿ ನೆಮ್ಮದಿ ಅಂತೂ ಖಂಡಿತ ಇಲ್ಲ. ಇನ್ನು ನಾವಿವತ್ತು ಏನು ಮಾಡ್ತಾ ಇದ್ದೀವೋ ಅದು ಯಾವುದು ಪ್ರೀತಿನೂ ಅಲ್ಲ. ಯಾಕೆ ಅಂದರೆ ಅದರಲ್ಲಿ ಯಾವ ತ್ಯಾಗನೂ ಇಲ್ಲ. ಈಗ ನಾವಿಲ್ಲಿ ಬಂದು ಕುತ್ಕೊಂಡಿದ್ದೀವಿ, ವಾಕ್ಯ ಕೇಳಿಸ್ಕೊಳ್ತಾ ಇದ್ದೀವಿ, ಹಾಡ್ತಾ ಇದ್ದೀವಿ, ಇದರಲ್ಲಿ ಏನು ಮಹಾ ತ್ಯಾಗ ಇದೆ? ಇದರಲ್ಲಿ ಅಂಥ ತ್ಯಾಗ ಏನೂ ಇಲ್ಲ. ಈಗ ನಾವು ಬಂದಿರೋದು ನಮಗೆ ದೇವರ ಮೇಲಿರೋ ಪ್ರೀತಿಯಿಂದಾನ, ನಮಗೇನಾದರೂ ಒಂದು ಸಮಾಧಾನ ಸಿಗುತ್ತೆ ಅಂತಾನ, ಏನೋ ಮೈಂಡ್ ಸ್ವಲ್ಪ ಫ್ರೀ ಆಗುತ್ತೆ ಅಂತಾನ, ಏನೋ ಒಂದು ಒಳ್ಳೇದಾಗಬಹುದು ಅಂತಾನ? ನೀವೇ ಹೇಳಿ ನೋಡೋಣ. ಮಂಗಳವಾರ ಪ್ರಾರ್ಥನೆಗೆ ಬರೋದ್ರಿಂದ, ದೇವರ ವಾಕ್ಯ ಆಲಿಸೋದ್ರಿಂದ ಮೈಂಡ್ ಫ್ರೀ ಆಗುತ್ತೆ, ಏನೋ ಒಂದು ಶಾಂತಿ ಸಿಗುತ್ತೆ, ಏನೋ ಒಂದು ಸಮಾಧಾನ ಸಿಗುತ್ತೆ, ಎ ಕೈಂಡ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್, ಪೀಸ್, ಕಂಫರ್ಟ್. ದಟ್ ಈಸ್ ದ ರೀಸನ್ ಎವ್ರಿ ಟ್ಯೂಸ್ಡೇ ಐ ಆಮ್ ಕಮಿಂಗ್. ಇಸ್ ಇಟ್ ರೈಟ್? ಹೌದಾ? ಅದನ್ನು ನಾವು ಕರಿಸ್ಮ್ಯಾಟಿಕಲ್ಲೇ ಇರೋದ್ರಿಂದ ಸ್ವಲ್ಪ ಬೇರೆ ಥರ ಹೇಳ್ಬೋದು. ನೋ, ಐ ಆಮ್ ಕಮಿಂಗ್ ಓನ್ಲಿ ಟು ನೋ ಕ್ರೈಸ್ಟ್. ನಾನು ಯೇಸುವನ್ನು ಅರಿತುಕೊಳ್ಳಿಕ್ಕಾಗಿ ಬರ್ತಾ ಇರೋದು ಅಲ್ವಾ? ಯಾಕೆ ಅರ್ತ್ಕೋಬೇಕು ನೀನು? ಯಾಕೆ ಅರ್ತ್ಕೋಬೇಕು ಕೇಳಿದ್ರೆ ಗೊತ್ತಿಲ್ಲ. ಬಟ್ ನಾವು ಹೇಳ್ತೀವಿ, ಯಾಕಂದ್ರೆ ನಮ್ಮ ಮೈಂಡಲ್ಲೆಲ್ಲ ಫೀಡ್ ಆಗಿಬಿಟ್ಟಿದೆ. ದೇವರನ್ನು ಅರಿತುಕೊಳ್ಳುವುದೇ ಶ್ರೇಷ್ಠವಾದದ್ದು ಅಂದರೆ ಟು ನೋಯಿಂಗ್ ಕ್ರೈಸ್ಟ್ ಈಸ್ ಗ್ರೇಟರ್ ದ್ಯಾನ್ ಎವ್ರಿಥಿಂಗ್. ಸೊ ನಾವು ಸ್ವಲ್ಪ ಸ್ಟೈಲಾಗಿ ಸ್ವಲ್ಪ ವಿಸ್ಡಮ್ ಎಲ್ಲ ಯೂಸ್ ಮಾಡಿ ಆನ್ಸರ್ ಕೊಡ್ತೀವಿ. ನಾನು ಬಂದಿರೋದು ಆಶೀರ್ವಾದಕ್ಕಾಗಿ ಅಲ್ಲ. ಐ ಡೋಂಟ್ ನೀಡ್ ಎನಿ ಬ್ಲೆಸ್ಸಿಂಗ್, ಐ ಡೋಂಟ್ ನೀಡ್ ಎನಿ ಪೀಸ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಐ ಕೇಮ್ ಓನ್ಲಿ ಟು ನೋ ಕ್ರೈಸ್ಟ್ ಅಂತ ಹೇಳ್ತೀವಿ. ಬಟ್ ಇನ್ ರಿಯಾಲಿಟಿ ದ್ಯಾಟ್ ಆಲ್ಸೋ ವಿಲ್ ನಾಟ್ ಹ್ಯಾಪನ್. ಅದು ಕೂಡ ಏನು ನಡೆಯೋದಿಲ್ಲ. ಎಲ್ಲ ಒಂದು ರೀತಿ ಹಿಪೋಕ್ರಸಿ ಅಂತ ಹೇಳ್ತೀವಿ, ಕಪಟತನ. ದಿಸ್ ಲವಿಂಗ್ ಗಾಡ್, knowing God, serving God, all these things we say we are doing and we are not doing it. Hypocrisy. ಒಂದು ರೀತಿ ಕಪಟತನ. ಮತ್ತೆ ಹೇಳ್ತೀನಿ, ಐ ಆಮ್ ನಾಟ್ ಅಕ್ಯೂಸಿಂಗ್ ಎನಿಬಡಿ. ಆರೋಪ ಹೇಳ್ತಾ ಇಲ್ಲ. ದಿಸ್ ಇಸ್ ಅವರ್ ಕಂಡೀಷನ್. ದಿಸ್ ಇಸ್ ದ ಡಿಪ್ರಾವಿಟಿ ಆಫ್ ಹ್ಯೂಮನ್ ಸೋಲ್. ಇದು ಮನುಷ್ಯನ ಒಂದು ದುರಂತ. ಇದು ವಿ ಆರ್ ಹೆಲ್ಪ್ಲೆಸ್ ಟು ಲವ್ ಗಾಡ್. ವಿ ಆರ್ ಹೆಲ್ಪ್ಲೆಸ್ ಟು ಲವ್ ಗಾಡ್. ನಾವು ದೇವರನ್ನು ಪ್ರೀತಿ ಮಾಡಲಿಕ್ಕೆ ಅಸಹಾಯಕರಾಗಿದ್ದೇವೆ. ನಮ್ಮಿಂದ ಆಗೋದಿಲ್ಲ. ವಿ ಕೆನ್ ನಾಟ್ ಲವ್ ಗಾಡ್. ನಮ್ಗೆ ಆಗದಿದ್ಮೇಲೆ ದೇವ್ರು ಯಾಕೆ ಕೇಳಬೇಕಲ್ವಾ? ದಟ್ ಈಸ್ ಅನದರ್ ಕ್ವಶನ್. ಇಫ್ ಯು ಆರ್, ಗಾಡ್ ನೋಸ್ ದ್ಯಾಟ್ ವಿ ಆರ್ ನಾಟ್ ಏಬಲ್ ಟು ಲವ್ ಗಾಡ್ ಆ್ಯಂಡ್ ಹೀ ಸೇಸ್ ಟು ಲವ್ ಹಿಮ್. ವೈ? ನಮ್ಗೆ ಆಗೋದಿಲ್ಲ ಅಂತ ಗೊತ್ತಿದ ಮೇಲೂ ದೇವ್ರು ಯಾಕೆ ಕೇಳಬೇಕು? ನನ್ನನ್ನು ಪ್ರೀತಿ ಮಾಡಬೇಕು ಅಂತ ಯಾಕೆ ದೇವ್ರಿಗೆ ಆಜ್ಞೆಯನ್ನು ಕೊಡಬೇಕು? ಒಂದು ಥಾಟ್ ನಮ್ಮ ಮೈಂಡಿಗೆ ಬರಬೇಕು. ಅಟ್ಲೀಸ್ಟ್ ಕ್ವಶನ್ ಕೇಳಿ ಆದರೂ ನಿಮ್ಮ ಮೈಂಡಿಗೆ ಥಾಟ್ ಬರಲಿ. ಸೆಲ್ಫಾಗಿ ಬರದೇ ಇದ್ದರು ಅಲ್ವಾ? ಸೊ ಯೋಚನೆ ಮಾಡಿ ನೋಡಿ, ಯಾಕೆ ದೇವರು ಇದನ್ನು ಹೇಳಿರ್ಬೋದು ಅಂತ. ಮೊದಲನೇದಾಗಿ ನನಗೆ ಅರ್ಥ ಆಗಿರೋದಿಷ್ಟೇ, ನಾವು ಪೂರ್ತಿಯಾಗಿ ಅವರನ್ನೇ ಡಿಪೆಂಡ್ ಆಗಿ ಬದುಕಬೇಕು ಅಂತ ದೇವರು ಬಯಸ್ತಾರೆ. ಗಾಡ್ ವಾಂಟ್ಸ್ ಎವ್ರಿ ಒನ್ ಆಫ್ ಅಸ್ ಟು ಡಿಪೆಂಡ್ ಆನ್ ಹಿಮ್ ಆಲ್ವೇಸ್. ನಾವು ಇಂಡಿಪೆಂಡೆಂಟ್ ಆಗಿ ಬದುಕೋದು ದೇವರಿಗೆ ಇಷ್ಟವೇ ಇಲ್ಲ. ನೀವು ಯಾವಾಗ ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡ್ತಿರೋ, ಯು ಕೆನಾಟ್ ಲವ್ ಗಾಡ್. ಯು ಕೆನಾಟ್ ಲವ್ ಗಾಡ್. ದೇವರನ್ನ ಡಿಪೆಂಡ್ ಆಗಿರಬೇಕು ಪ್ರತಿ ಒಂದಕ್ಕೂ ಕೂಡ.
then we can love him. Then only we can love. Independently you cannot love God, but only by depending on him you can love him. That is eternal life. ಅದೇ ನಿತ್ಯ ಜೀವ. ಅವ್ರನ್ನ ಡಿಪೆಂಡ್ ಆಗಿರಬೇಕು. ಏದೇನ್ ತೋಟದಲ್ಲಿ ದೇವರು ಮನುಷ್ಯನ ಸೃಷ್ಟಿ ಮಾಡಿದಾಗ ಆ ಮನುಷ್ಯನಿಗೆ ದೇವರು ಒಳಿತು ಕೆಡುಕಿನ ಜ್ಞಾನ ಕೊಟ್ಟಿಲ್ಲ. ನಿಮಗೆ ಗೊತ್ತು, ಒಳಿತು ಕೆಡುಕಿನ ಅರಿವು ದೇವರಿಗಿತ್ತು. ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ದೇವರಿಗೆ ಗೊತ್ತಿತ್ತು. ಆದರೆ ಮನುಷ್ಯನಿಗೆ ಆ ಅರಿವು ಕೊಟ್ಟಿಲ್ಲ. ಯಾಕೆ ಗೊತ್ತಾ? ಪ್ರತಿಯೊಂದಕ್ಕೂ ಮನುಷ್ಯ, ಈ ಆದಾಮನು ನನ್ನನ್ನು ಡಿಪೆಂಡ್ ಆಗಿ ಬದುಕಲಿ, ನನ್ನ ಜೊತೆಗಿರಲಿ ಅಂತ. ಹಾಗಿರುವಾಗ ಅವನಿಗೆ ಪ್ರಾಬ್ಲಮೇ ಇಲ್ಲ, ಟೆನ್ಷನ್ ಇಲ್ಲ, ಪ್ರಾರ್ಥನೆ ಮಾಡೋದು ಬೇಡ, ಫಾಸ್ಟಿಂಗ್ ಮಾಡೋದು ಬೇಕಾಗಿಲ್ಲ, ಚರ್ಚ್ಗೆ ಹೋಗೋದು ಬೇಕಾಗಿಲ್ಲ, ಕಾಣಿಕೆ ಕೊಡೋದು ಬೇಕಾಗಿಲ್ಲ, ದಶಮಾಂಶ ಕೊಡೋದು ಬೇಕಾಗಿಲ್ಲ, ಹಲ್ಲೆಲೂಯ ಬೇಡ, ಪ್ರೈಸ್ ದ ಲಾರ್ಡ್ ಬೇಡ, ಬ್ಯಾಪ್ಟಿಸಮ್ ಬೇಡ, ಯಾವುದು ಬೇಡ, ನೀರಲ್ಲಿ ಮುಳುಗೋದು ಬೇಡ, ತೇಲೋದು ಬೇಡ, ಎಣ್ಣೆ ಹಚ್ಚೋದು ಬೇಡ, ತೀರ್ಥ ಹಚ್ಚೋದು ಬೇಡ, ಭಾನುವಾರನೂ ಬೇಕಾಗಿಲ್ಲ, ಶುಕ್ರವಾರನೂ ಬೇಕಾಗಿಲ್ಲ, ಯಾವ ಹಬ್ಬನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಯಾಕೆಂದರೆ ಗಾಡ್ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ದೇವ್ರನ್ನ ಡಿಪೆಂಡ್ ಆಗಿ ಬದುಕೋದು. ಆಗ ಏನು ಮಾಡ್ಬೋದು? ಒಂದೇ ಅವನಿಗೆ ಮಾಡೋಕ್ಕಾಗೋದು, ಹಿ ಕ್ಯಾನ್ ಲವ್ ಗಾಡ್. ಲವಿಂಗ್ ಗಾಡ್ ಮೀನ್ಸ್ ವಾಟ್? ಡಿಪೆಂಡಿಂಗ್ ಆನ್ ಗಾಡ್. ದೇವ್ರನ್ನ ಡಿಪೆಂಡ್ ಆಗಿ ಬದುಕೋದೇ ದೇವ್ರನ್ನ ಪ್ರೀತಿ ಮಾಡೋದು. ಇಲ್ಲಿ ನೀವೇನೋ ಮಾಡೋದಲ್ಲ. ಇಟ್ ಈಸ್ ನಾಟ್ ದಟ್ ಯು ಆರ್ ಡೂಯಿಂಗ್ ಸಮಥಿಂಗ್, ಇಟ್ ಈಸ್ ಬೀಯಿಂಗ್ ವಿತ್ ಹಿಮ್. ನಾವು ಯಾರ ಜೊತೆಗಿರ್ತೀವಿ? ಅಪ್ಪನ ಜೊತೆಗಿರ್ತೀವಿ, ಅಮ್ಮನ ಜೊತೆಗಿರ್ತೀವಿ, ಮಗನ ಜೊತೆಗಿರ್ತೀವಿ, ಮಗಳ ಜೊತೆಗಿರ್ತೀವಿ, ಗಂಡನ ಜೊತೆಗಿರ್ತೀವಿ, ಹೆಂಡತಿ ಜೊತೆಗಿರ್ತೀವಿ ಅಂದ್ರೆ ಏನು? ಅವರ ಆಸೆಗಳು, ಅವರ ಬಯಕೆಗಳು, ಅವರ ಆಲೋಚನೆಗಳ ಜೊತೆಯಲ್ಲಿ ನಾವು ಹೋಗ್ತಾ ಇರ್ತೀವಿ. ನೀವು ಇವ್ರ ಜೊತೆಗೆ ಹೋದರೆ ದೇವ್ರ ಜೊತೆಗೆ ಹೋಗೋಕ್ಕಾಗಲ್ಲ. ಕೆನಾಟ್ ಡಿಪೆಂಡ್ ಆನ್ ಗಾಡ್. ಅದರ ಅರ್ಥ ಅವ್ರನ್ನೆಲ್ಲ ಬಿಟ್ಬಿಡ್ಬೇಕು ಅಂತ ಅಲ್ಲ, ಯು ನೀಡ್ ಟು ಡಿಪೆಂಡ್ ಆನ್ ಗಾಡ್ ಅಂತ. ಅದು ದೇವರು ನಮ್ಮಿಂದ ಬಯಸ್ತಾರೆ. ಆದರೆ ಈಗ ಅದಾಗೋದಿಲ್ಲ. ಈಗ ನಮ್ಮಿಂದ ಅದಾಗೋದಿಲ್ಲ. ಯಾಕೆಂದರೆ ರೋಮನ್ಸ್ 3:23 ಹೇಳುತ್ತೆ, ಆಲ್ ಆರ್ ಸಿನ್ನರ್ಸ್. ಎಲ್ಲರೂ ಪಾಪಿಗಳೇ, ಪಾಪ ಮಾಡಿ ದೇವದತ್ತ ಮಹಿಮೆಯನ್ನು ಕಳ್ಕೊಂಡವ್ರೆ. ಆ ಡಿಪೆಂಡೆನ್ಸಿ ಹೋಯ್ತೀಗ. ಪಾಪ ಮಾಡಿದ ತಕ್ಷಣ ಫಸ್ಟ್ ಆದಾಮನೊಳಗಡೆ ಬಂದಂಥ ಆಲೋಚನೆ ಏನು ಗೊತ್ತಾ? ಈಗ ನನಗೆ ನಾನೇ ನೋಡ್ಕೋಬೇಕು. ಮೈ ಲೈಫ್ ಮೈ ಚಾಯ್ಸ್, ಮೈ ಲೈಫ್ ಮೈ ಸ್ಟ್ರಗಲ್. ಅದು ಒಂದು ಮೈಂಡಿಗೆ ಬಂತು. ಇದು ನಮ್ಮೆಲ್ಲರ ಮೈಂಡಲ್ಲೂ ಇದೆ, ನಾವು ಬದುಕ್ತಾ ಇರೋದೇ ಹಾಗೆ. ಮೈ ಲೈಫ್ ಮೈ ಚಾಯ್ಸ್, ಮೈ ಲೈಫ್ ಮೈ ಸ್ಟ್ರಗಲ್. ನಾನೇ ಸ್ಟ್ರಗಲ್ ಪಡಬೇಕು. ನನ್ನ ಲೈಫ್ ಅಂದರೆ ನಾನೇ ಸ್ಟ್ರಗಲ್ ಪಡಬೇಕು ಅಲ್ವಾ? ಬೇರೆ ಯಾರು ಸ್ಟ್ರಗಲ್ ಪಡ್ತಾರೆ? ಮತ್ತು ನನ್ನ ಜೀವನ ಅದು ನನ್ನ ಆಯ್ಕೆ. ಇಟ್ಸ್ ಮೈ ಚಾಯ್ಸ್. ಏದೇನ್ ತೋಟದಲ್ಲಿ ಆದಾಮನು ದೇವರ ಆಜ್ಞೆಯನ್ನು ಉಲ್ಲಂಘಿಸಿ ಪಾಪ ಮಾಡಿದಾಗ ಈ ಸೆಪರೇಟೆಡ್ ಫ್ರಮ್ ಗಾಡ್, ದಟ್ ಈಸ್ ಡೆತ್ ಸ್ಪಿರಿಚುವಲಿ. ಆಧ್ಯಾತ್ಮಿಕವಾಗಿ ಸಾವು ಅಂದರೆ ದೇವರ ಸಂಬಂಧದಿಂದ ದೇವರಾಜ್ಞೆಯನ್ನು ಉಲ್ಲಂಘಿಸಿ ಬೇರ್ಪಟ್ಟು ಹೋದಂತಹ ಮನುಷ್ಯನ ದುರವಸ್ಥೆ. ಅದೇ ಪಾಪ. ದಟ್ ಈಸ್ ಸಿನ್. ಈ ಪಾಪ ಅವನ ಒಳಗಡೆ ಇದ್ದಿದ್ದರಿಂದ ಅವನಿಗೇನು ಅನ್ನಿಸ್ತಾ ಇತ್ತು ಗೊತ್ತಾ? ಈಗ ನನ್ನನ್ನು ನಾನು ಕವರ್ ಮಾಡ್ಕೋಬೇಕು, ನಾನೀಗ ನಗ್ನನಾಗಿದ್ದೀನಿ, ಯಾರಾದರೂ ನೋಡಿದರೆ ನಾಚಿಕೆ ಆಗುತ್ತಲ್ವಾ? ಅದಕ್ಕೆ ಬೇಗ ಅಂಜೂರದ ಎಲೆಯನ್ನು ತೆಗೆದುಕೊಂಡು ಒಂದು ಬಟ್ಟೆ ಮಾಡಿ ಬೇಗ ಅವನು ಸುತ್ತಕೊಂಡ. ಹೆಂಡ್ತಿನ ನೋಡುವಾಗ ಅಯ್ಯೋ ನಾಚಿಕೆ ಆಗುತ್ತೆ, ಯಾರಾದರೂ ನೋಡಿಬಿಟ್ರೆ ಬೇಗ ಉಟ್ಕೊ ಅಂತ ಹೇಳ್ಬಿಟ್ಟು ಅವಳಿಗೊಂದು ಕೊಟ್ಟ. ಬ್ರ್ಯಾಂಡೆಡ್ ಅವಳಿಗೊಂದು ಕೊಟ್ಟ, ಇವಳಿಗೊಂದು ಕೊಟ್ಟ. ನಾವು ಶಾಪಿಂಗ್ ಹೋಗ್ತೀವಲ್ವಾ ವೀಕೆಂಡಲ್ಲಿ, ಬ್ರ್ಯಾಂಡೆಡ್ ತೊಗೊಳ್ತೀವಿ. ನಾವು ಒಂದು ಬ್ರ್ಯಾಂಡೆಡ್ ತೊಗೊಳ್ತೀವಿ, ಮಕ್ಕಳಿಗೂ ಬ್ರ್ಯಾಂಡೆಡ್ ಕೊಡಿಸ್ತೀವಿ, ಹೆಂಡ್ತಿಗೂ ಬ್ರ್ಯಾಂಡೆಡ್ ಕೊಡಿಸ್ತೀವಿ, ಎಲ್ಲ ಬ್ರ್ಯಾಂಡೆಡ್ ಕಂಪನಿ ಶಾಪಿಂಗ್ ಮಾಡ್ತೀವಿ ದುಡ್ಡು ಕೊಟ್ಟು ಗ್ರ್ಯಾಂಡಾಗಿ. ಆಮೇಲೆ ದೊಡ್ಡಕ್ಕೆ ಅದನ್ನೇ ಹೊಗಳ್ಕೊಳ್ತೀವಿ. ಅಂಜೂರದ ಎಲೆ ಹೊತ್ಕೊಬಾರ್ದಂಗೆ ಒಂದು ರೀತಿಯಲ್ಲಿ. ಬ್ರ್ಯಾಂಡೆಡ್ ಕಾರು, ಬ್ರ್ಯಾಂಡೆಡ್ ಟಿ ವಿ, ಮೊಬೈಲ್ ಫೋನ್, ಎಲ್ಲ A to Z. ಇದು ಈ ಒಂದು ಉಗಮ ಎಲ್ಲಿಂದ? ಏದೇನು ತೋಟದಲ್ಲಿ
ಪಾಪದಿಂದ ಪ್ರಾರಂಭ ಆಗಿತ್ತು. ಯಾಕೆ ಅಂದರೆ ಒಂದು ಸೆಲ್ಫ್ ಕಾನ್ಷಿಯಸ್ನೆಸ್ ಬಂತಲ್ಲಿ. ಯಾರಾದರೂ ನಮ್ಮನ್ನು ನೋಡಿದರೆ, ನೀನು ಇನ್ನೂ ಇಷ್ಟೊಂದು ಚೀಪಾದ ಬಟ್ಟೆ ಹಾಕ್ಕೊಂಡಿದೀಯಾ, ನೀವಿನ್ನೂ ಶೀಟ್ ಮನೇಲಿ ಇದ್ದೀರಾ, ನೀವಿನ್ನೂ ಅದೇ ಹಳೆ ಕಾರ್ ಇಟ್ಕೊಂಡಿದ್ದೀರಾ, ನೀವಿನ್ನೂ ಅದೇ ಚಿಕ್ಕ ಅಂಗಡಿಲೇ ಇದ್ದೀರಾ, ಅಂಗಡಿ ದೊಡ್ಡಕ್ಕೆ ಮಾಡೋದು ಬೇಡವಾ? ಕೇಳ್ತಾರೆ, ಜನ ಕೇಳ್ತಾರೆ, ನೀವಿನ್ನೂ ಮಗಳಿಗೆ ಮದುವೆ ಮಾಡಿಲ್ವಾ, ಮಗಂದಿನ್ನೂ ಸೆಟ್ಲ್ ಆಗಿಲ್ವ ಲೈಫು? ಕೇಳ್ತಾರೆ. ಯಾರು ಕೇಳ್ತಾರೆ? ಜನ ಕೇಳ್ತಾರೆ. ಜನ ಏನು ಅಂದ್ಕೋಬಾರ್ದು, ನಮ್ಮ ಬಗ್ಗೆ ಒಳ್ಳೇದು ಅಂದ್ಕೋಬೇಕಾದ್ರೆ ನಾವೇನು ಮಾಡಬೇಕು? ನಾವಿದೆಲ್ಲ ಮಾಡಬೇಕು. ನಾವೀಗ ಅದೆಲ್ಲ ಮಾಡ್ತಾ ಇದ್ದೀವಾ? ಮಾಡ್ತಾ ಇದ್ದೀವಿ. ದೇವರು ಏನು ಅಂದ್ಕೊಳ್ತಾರೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀವಾ? ನಾವಿಷ್ಟೆಲ್ಲ ಮಾಡಿದಾಗ ದೇವ್ರು ಏನು ಅನ್ಕೋಬೋದು ಅಂತ ಯೋಚನೆ ಮಾಡಿದ್ದೀವ? ದೇವ್ರ ಬಗ್ಗೆ ಯಾರಿಗೆ ಯೋಚನೆ ಇದೆ ಅಲ್ವಾ? ನಮಗೆ ನಮ್ಮದೇ ಯೋಚನೆ. ನಾನು, ನನ್ನ ಗಂಡ, ನನ್ನಪ್ಪ, ನನ್ನಮ್ಮ, ನನ್ನ ಮಗ, ನನ್ನ ಮಗಳು, ನನ್ನ ಊಟ, ನನ್ನ ಬಟ್ಟೆ, ನನ್ನ ಮನೆ, ನನ್ನ ಆಸ್ತಿ, ಇಷ್ಟೇ ಬಿಟ್ಟರೆ ಈ ಒಂದು ಕಾಂಪೌಂಡಿಂದ ಆ ಕಡೆಗೆ ನಮಗೆ ಯೋಚನೆ ಮಾಡಲಿಕ್ಕೆ ಏನು ಇವತ್ತಿನ ತನಕ ಬಂದೇ ಇಲ್ಲ. ದೇವ್ರು ಇರೋದು ಆ ಕಡೆ ಹೊರಗಡೆ. ನಾವು ಯೋಚನೆ ಮಾಡ್ತಾ ಇರೋದು ಪೂರ್ತಿ ನಮ್ಮ ಸರ್ಕಲ್ ಒಳಗಡೆನೆ. ಹಾಗಾದರೆ ನಾವು ದೇವ್ರನ್ನ ಪ್ರೀತಿ ಮಾಡ್ತಾ ಇದ್ದೀವಾ? ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರನ್ನ ಪ್ರೀತಿ ಮಾಡೋದಂದ್ರೆ ಇದು ಯಾವುದು ಅಲ್ವೇ ಅಲ್ಲ. ನಾವು ಇವತ್ತೇನು ಮಾಡ್ಕೊಂಡು ಬರ್ತಾ ಇದ್ದೀವಲ್ಲ, ವಾಟ್ ಎವರ್ ಸ್ಪಿರಿಚುವಲ್ ಥಿಂಗ್ಸ್ ವಿ ಆರ್ ಡೂಯಿಂಗ್, ಕರಿಸ್ಮ್ಯಾಟಿಕ್ ಥಿಂಗ್ಸ್ ವಿ ಆರ್ ಡೂಯಿಂಗ್, ಈ ಕರಿಸ್ಮ್ಯಾಟಿಕಲ್ಲಿ ಇದ್ಕೊಂಡು ಅದ್ರದ್ದು ಏನೇನೋ ಮಾಡ್ತಾ ಇದ್ದೀವಲ್ಲ, ಧಾರ್ಮಿಕವಾಗಿ ಅನೇಕ ಕಾರ್ಯಗಳನ್ನ ಮಾಡ್ತಾ ಇದ್ದೀವಲ್ಲ, ಇದು ಯಾವುದು ಅಲ್ವೇ ಅಲ್ಲ. ಇದು ಯಾವುದೂ ಅಲ್ವೇ ಅಲ್ಲ. ನಮ್ಮನ್ನೇ ನಾವು ಮರೆತು ಬಿಡೋದು. ಅದಕ್ಕೆ ಯೇಸು ಫೈನಲ್ ಆಗಿ ಮತ್ತಾಯ 10:38 ಹೇಳ್ತಾರೆ, ಯಾರು ತನಗಿರುವುದನ್ನೆಲ್ಲ ಅವನು ತ್ಯಾಗ ಮಾಡುವುದಿಲ್ಲವೋ ಅವನು ನನ್ನವನಾಗಲು ಯೋಗ್ಯನಲ್ಲ. ಓಕೆ 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 ಬೇರೆ ಕಡೆ ಇದೆಯಲ್ವಾ? ಯಾರು ತನಗಿರುವುದನ್ನೆಲ್ಲ, ಅದೇ ಅಧ್ಯಾಯದಲ್ಲಿ ಕೊನೆ ಬೇರೆ ಲಾಸ್ಟ್ ಎಲ್ಲೋ ಇದೆ ಅನಿಸುತ್ತೆ, ತನಗಿರುವುದನ್ನೆಲ್ಲ ತ್ಯಾಗ ಮಾಡುವುದಿಲ್ಲವೋ ಅವನು ನನ್ನವನಾಗಲು ಯೋಗ್ಯನಲ್ಲ. ಇದೆಯಾ ಅದೇ ಅಧ್ಯಾಯದಲ್ಲಿ? ಬೇರೆ ಅಧ್ಯಾಯ ಅನಿಸುತ್ತೆ. ಎನಿವೆ, ಯಾರು ತನಗಿರುವುದನ್ನೆಲ್ಲ, ಏನೆಲ್ಲ ಇದೆಯೋ ಎಲ್ಲವನ್ನ ತ್ಯಾಗ ಮಾಡೋದಿಲ್ವೋ ಅವನು ನನ್ನವನಾಗಲು ಯೋಗ್ಯನೇ ಅಲ್ಲ. ಇದು ನಮಗೆ ಸಾಧ್ಯ ಆಗುತ್ತಾ ಕೇಳಿದರೆ ಖಂಡಿತವಾಗಲೂ ನಾವೀಗಿರುವ ಪರಿಸ್ಥಿತಿಗೆ ಸಾಧ್ಯನೇ ಇಲ್ಲ, ಸಾಧ್ಯ ಇಲ್ಲ. ಹಾಗಾದರೆ ಸಾಧ್ಯ ಇಲ್ಲ ಅಂದಮೇಲೆ ಮತ್ತೆ ಇದನ್ನು ಮಾಡಲಿಕ್ಕೆ ದೇವರು ಹೇಳಿದ್ದಾರೆ ಅಂದಮೇಲೆ ಸಾಧ್ಯ ಇದೆ ಅಂತ ಆಯಿತು. ಸಾಧ್ಯ ಇದೆ. ಯೇಸು ಸ್ವಾಮಿ ಮಾರ್ಕನ ಶುಭ ಸಂದೇಶದಲ್ಲಿ 10ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಆ ಧನಿಕ ಶ್ರೀಮಂತ ಯುವಕ ಯೇಸು ಸ್ವಾಮಿ ಹತ್ರ ಬಂದು ಅಮರ ಜೀವ ಬೇಕು ನನಗೆ ಅಂತ ಕೇಳಿದಾಗ ಯೇಸು ಒಂದು ಮಾತು ಹೇಳ್ತಾರೆ, ನಿನಗಿರೋದನ್ನೆಲ್ಲ ಮಾರಾಟ ಮಾಡಿ ಬಂದು ನನ್ನನ್ನು ಹಿಂಬಾಲಿಸು, ಅದನ್ನು ಬಡಬಗ್ರಿಗೆ ಹಣ ಕೊಟ್ಟು ಬಂದು ನನ್ನನ್ನು ಹಿಂಬಾಲಿಸು, ನಿನಗೆ ನಿತ್ಯ ಜೀವ ಇರುತ್ತೆ ಅಂತ ಹೇಳ್ತಾರೆ ಅಲ್ವಾ? ಅದಾದಮೇಲೆ ಅವನು ಬೇಜಾರು ಮಾಡ್ಕೊಂಡು ಮನೆಗೆ ಹೋಗ್ತಾನೆ. ಆಗ ಯೇಸು ಒಂದು ಮಾತು ಹೇಳ್ತಾರೆ, ಐಶ್ವರ್ಯವಂತನು ಅಥವಾ ಹಣ ಇರುವವನು ಸ್ವರ್ಗ ಸಾಮ್ರಾಜ್ಯವನ್ನು, ದೇವರ ರಾಜ್ಯವನ್ನು ಪ್ರವೇಶಿಸುವುದು ಎಷ್ಟೊಂದು ಕಷ್ಟ ಎಂದರು. ಅವರ ಮಾತನ್ನು ಕೇಳಿದ ಶಿಷ್ಯರು ಬೆರಗಾದರು. ಯೇಸು ಪುನಃ ಅವರಿಗೆ, ಮಕ್ಕಳೇ, ದೇವರ ಸಾಮ್ರಾಜ್ಯವನ್ನು ಸೇರುವುದು ಎಷ್ಟು ಕಷ್ಟ. ಐಶ್ವರ್ಯವಂತನು ಮುಗೀತು ಕತೆ ಅಲ್ಲಿಗೆ ಅಲ್ವಾ? ಐಶ್ವರ್ಯವಂತನು ಸ್ವರ್ಗಕ್ಕೆ ಹೋಗೋದಕ್ಕಿಂತನೂ ಸುಲಭ ಅಂತೆ ಒಂಟೆ ಸೂಜಿ ಕಣ್ಣಲ್ಲಿ ಹೋಗೋದು. ನಿಜವಾಗ್ಲೂ ನಮಗಿಲ್ಲಿ ನಾವು ಆ ಸ್ಥಳದಲ್ಲಿದ್ದಿದ್ರೆ ಯಾವುದಾದ್ರೂ ಸೂಜಿ ತಗೊಂಡು ಯೇಸು ಕಣ್ಣನ್ನೇ ಚುಚ್ಚಿಬಿಡ್ತಿದ್ವೇನೋ. ಯಾಕಂದ್ರೆ ಇವತ್ತು ನಮಗೆ ಯೇಸು ಯಾರು ಅಂತ ಗೊತ್ತು, ಇವತ್ತು ಯೇಸು ಯಾರು ಅಂತ ಗೊತ್ತು ಅಲ್ವಾ?
ಈಗ ನಾನು ಪ್ರಬೋಧನೆ ಮಾಡಬೇಕಾದ್ರೆ ನಿಮಗೇನು ಅನ್ಸುತ್ತೆ? ಕೆಲವು ಟೈಮ್ ಕೋಪ ಬರೋದಿಲ್ವಾ? ಇವನ್ನ ಇಲ್ಲೇ ಕತ್ತರಿಸ್ಬಿಡ್ಬೇಕು, ಹೊಡೆದ್ಬಿಡ್ಬೇಕು, ಚುಚ್ಚಿಬಿಡ್ಬೇಕು, ಸಾಯಿಸಿಬಿಡ್ಬೇಕು ಅಂತೆಲ್ಲ ಅನಿಸುತ್ತೆ. ನಾನು ಯೇಸು ಅಲ್ಲ, ಸ್ವರ್ಗದಿಂದ ಇಳಿದು ಬಂದವನು ಅಲ್ಲ, ನಿಮ್ಮ ಥರ ಇರೋನು. ಆದರೆ ಯೇಸು ಸ್ವಾಮಿ ಸ್ವರ್ಗದಿಂದ ಇಳಿದು ಬಂದ ದೇವರ ಪುತ್ರ, ಮನುಷ್ಯನಾಗಿ ಅವತರಿಸಿದ ದೇವಕುಮಾರ. ದೇವರೇ ಮನುಷ್ಯನಾಗಿದ್ದರು. ಆ ಮನುಷ್ಯನ ಒಂದು ಕವರಿಂಗ್ ಇತ್ತು, ಬಟ್ ಹಿ ವಾಸ್ ಗಾಡ್. ಆದರೆ ಅವರು ದೇವರ ಪುತ್ರ ಎಂದು ಆ ಜನಕ್ಕೆ ಏನೂ ಗೊತ್ತಿರಲಿಲ್ಲ. ಯಾವ ರೀತಿ ಈಗ ನನ್ನ ನೋಡ್ತಾ ಇದ್ದೀರೋ ಮನುಷ್ಯನಾಗಿ, ಅದೇ ರೀತಿಯಲ್ಲಿ ಯೇಸು ಒಬ್ಬ ಸಾಧಾರಣ ಮನುಷ್ಯನಾಗಿ ಅವ್ರ ಮುಂದೆ ಕಾಣಿಸ್ಕೊಂಡಿದ್ದು. ದೇವರಾಗಿ ಕಾಣಿಸ್ಕೊಳ್ಳಿಲ್ಲ, ಮನುಷ್ಯನಾಗಿ ಕಾಣಿಸ್ಕೊಂಡ್ರು. ಮನುಷ್ಯರಲ್ಲೂ ಒಂದು ಸಾಧಾರಣ ಮನುಷ್ಯನಾಗಿ ಕಾಣಿಸ್ಕೊಂಡ್ರು. ಈಗ ಸಾಧಾರಣ ಮನುಷ್ಯನಾಗಿದ್ದವನು ಈ ರೀತಿ ದೊಡ್ಡ ದೊಡ್ಡ ಬಿಲ್ಡಪ್ ಎಲ್ಲ ಕೊಡ್ತಾ ಹೋದರೆ ಹೊಡಿಬೇಕು ಅನಿಸುತ್ತೋ ಇಲ್ವೋ? ಆ್ಯಕ್ಚುಲಿ ಯೇಸು ಕ್ರಿಸ್ತನ ಸಾಯಿಸಿದ್ದೆ ಅವ್ರ ಮಾತಿಂದ. ಅವ್ರ ಕ್ರಿಯೆಯಿಂದ ನೋಡಿದರೆ ಏನೋ ಇನ್ನು ಪರವಾಗಿಲ್ಲ ಅನಿಸುತ್ತೆ, ಮಾತು ನೋಡಿದರೆ ಒಡೆದು ಬಿಡೋಣ ಅನಿಸುತ್ತೆ. ಕರೆಕ್ಟಾ? ನಾವು ಯೇಸು ಮುಂದೆ ಇವತ್ತು ನಿಂತಿದ್ದೀವಿ. ಯೇಸು ಈ ರೀತಿ ಮಾತಾಡಿದ್ರೆ, ಫಾರ್ ಎಕ್ಸಾಂಪಲ್ ನೀವೆಲ್ಲರೂ ಶ್ರೀಮಂತರೇ ಅಂತ ಇಟ್ಕೊಳ್ಳಿ. ನಿಮಗೆಲ್ಲ ಏನು ಅನಿಸ್ಬೋದು ಯೇಸು ಮೇಲೆ ಹೇಳಿ? ನಿಮಗೆಲ್ಲ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ಅಂತ ಇಟ್ಕೊಳ್ಳಿ. ಒಂದು 15-20 ಕೋಟಿ ರೂಪಾಯಿ ಆಸ್ತಿ ಇದೆ, ಆಸ್ತಿ ಪಾಸ್ತಿನೂ ಹಣ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂತ ಇಮ್ಯಾಜಿನ್ ಮಾಡಿ. ನಿಮ್ಮ ಮುಂದೆ ಜೀಸಸ್ ನಿಂತ್ಕೊಳ್ತಾರೆ. ಜೀಸಸ್ ನಿಂತ್ಕೊಂಡು, ಮಕ್ಕಳೇ ನಾನು ನಿಮ್ಗೊಂದು ಸತ್ಯ ಹೇಳ್ತೀನಿ, ಟ್ರೂಲಿ ಐ ಸೇ ಟು ಯು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಧನಿಕನು ಸ್ವರ್ಗರಾಜ್ಯವನ್ನು ಪ್ರವೇಶಿಸುವುದಕ್ಕಿಂತ ಒಂಟೆ ಸೂಜಿ ಕಣ್ಣಿನಲ್ಲಿ ನುಸುಳುವುದು ಸುಲಭ. ನಿಮ್ಮ ಹತ್ರ ಎಷ್ಟು ಕೋಟಿ ಇದೆ? 10 ಕೋಟಿ ಇದೆ, ಅಥವಾ ಒಂದು 15 ಕೋಟಿ ಇದೆ. ನೀವು ಸ್ವರ್ಗಕ್ಕೆ ಹೋಗ್ಲಿಕ್ಕೋಸ್ಕರ ಪ್ರತಿ ಭಾನುವಾರ ಚರ್ಚಿಗೆ ಬರ್ತೀರಿ, ಸಾವಿರಾರು ರೂಪಾಯಿ ಡೊನೇಷನ್ ಕೊಡ್ತೀರಿ, ಕಾಣಿಕೆ ಕೊಡ್ತೀರಿ, ಕ್ಯಾಂಡಲ್ ನಡೆಸ್ತೀರಿ, ಉಪವಾಸ ಮಾಡ್ತೀರಿ, ಪ್ರಾರ್ಥನೆ ಮಾಡ್ತೀರಿ. ಇಷ್ಟೆಲ್ಲ ಮಾಡುವಾಗ ಯಾರೋ ಒಬ್ಬ ಹೊರಗಡೆ ನಿಂತ್ಕೊಂಡು, ಇಲ್ಲಿ ನಿಂತ್ಕೊಂಡಲ್ಲ ಅಲ್ಲಿ ನಿಂತ್ಕೊಂಡು ಹೇಳ್ತಾನೆ, ನೀವು ಸ್ವರ್ಗಕ್ಕೆ ಹೋಗಬೇಕಾದ್ರೆ ತುಂಬ ಕಷ್ಟ ಇದೆ. ನೀವು ಸ್ವರ್ಗಕ್ಕೆ ಹೋಗೋದು ತುಂಬ ಕಷ್ಟ ಇದೆ, ಅದಕ್ಕಿಂತ ಸುಲಭ ಒಂಟೆ ಇದೆಯಲ್ಲ, ಒಂಟೆ ಇಷ್ಟು ದಪ್ಪದ್ದು, ಅದು ಸೂಜಿ ಕಣ್ಣಲ್ಲಿ ನುಸುಳೋದು ತುಂಬ ಸುಲಭ ನೀವು ಸ್ವರ್ಗಕ್ಕೆ ಹೋಗೋದಕ್ಕಿಂತ. ಕಲ್ಲು ತಗೊಂಡು ಹೊಡಿತಾರೋ ಇಲ್ವೋ? ಈ ಶ್ರೀಮಂತರೆಲ್ಲ ಬಿಡ್ತಾರ ಯೇಸುವನ್ನು? ಒಬ್ಬ ಬೇಜಾರು ಮಾಡ್ಕೊಂಡು ಹೋದ, ಆಲ್ರೆಡಿ ಸ್ವರ್ಗಕ್ಕೆ ಹೋಗಬೇಕು ಅಂತ ಬಂದವನ್ನ ವಾಪಸ್ ಕಳಿಸಿದ್ರು. ಯೇಸು ಕಳಿಸಿಲ್ಲ, ಅವನು ಹೋದ. ಆದರೆ ಈಗ ಶಿಷ್ಯರಿಗೆ ಟೆನ್ಷನ್ ಶುರುವಾಯಿತು, ಪೇತ್ರನಿಗೆ. ಅವ್ನು ಮೊದಲೇ ಏನಾದರೂ ಒಂದು ಸಿಗುತ್ತೋ ಅಂತ ಯೇಸು ಹಿಂದೆ ಬಂದವನು. ಯೇಸು ಪಾಪ ಬಂದ ತಕ್ಷಣ ಒಂದು ಮೀನು ಹಿಡಿದು ತೋರಿಸ್ಕೊಟ್ಬಿಟ್ರು. ಸೊ ಅವ್ರನ್ನ ಮದುವೆಯಲ್ಲಿ ನೀರು ದ್ರಾಕ್ಷಾರಸ ಮಾಡಿ ಅದ್ಭುತ ಎಲ್ಲ ಮಾಡಿದರು. ಸೊ ಇವನ ಜೊತೆಗಿದ್ರೆ ನಮ್ಗೆ ಏನಾದರೂ ವರ್ಕೌಟ್ ಆಗುತ್ತೆ, ಲೈಫ್ ಸೆಕ್ಯೂರ್ ಆಗುತ್ತೆ. ಕೆಲವರೆಲ್ಲ ನಾವು ಪ್ರಾರ್ಥನೆಗೆ ಹೋಗೋದೆ ಅದಕ್ಕೆ, ಲೈಫ್ ಸೆಕ್ಯೂರ್ ಆಗುತ್ತೆ, ನಮ್ಮ ಜೀವನ ಚೆನ್ನಾಗಿರುತ್ತೆ, ಏನೂ ಕಷ್ಟ ಇರೋದಿಲ್ಲ. ಅಂದರೆ ನೋಡೋರ ಕಣ್ಣಿಗೆ ನಾವೇ ದೇವ್ರನ್ನ ಪ್ರೀತಿ ಮಾಡ್ತಾ ಇರೋರು. ಮಂಗಳವಾರ ನಂಜನಗೂಡಿ ಬರ್ತಾಯಿದ್ದೀವಿ, ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಆದರೆ ಅವ್ರಿಗೆ ಗೊತ್ತಿಲ್ಲ ನಮ್ಮ ಲೈಫ್ ಸೆಕ್ಯೂರ್ ಆಗಲಿಕ್ಕೆ ನಾವು ಬರ್ತಾ ಇರೋದು ಅಂತ. ನೋಡಿದವ್ರಿಗೆ ಗೊತ್ತಾಗೋದಿಲ್ಲ. ನಿಮಗೆ ಗೊತ್ತಾಗುತ್ತೆ ಯಾರಿಗಾದರೂ? ನಿಮಗೇನು ಅನ್ಸುತ್ತೆ ಹೇಳಿ? ನಿಮ್ಗನ್ಸೋದು ಇಷ್ಟೇ, ತುಂಬ ತ್ಯಾಗ ಮಾಡಿ ಬರ್ತಾ ಇದ್ದಾರೆ ಅಂತ. ತ್ಯಾಗ ಏನಿಲ್ಲ, ಒಂಥರ ಸುಖನೇ. ಬಂದಾಗ ಒಳ್ಳೆ ನಾನ್ ವೆಜ್ ಊಟ ಸಿಗುತ್ತೆ, ಪಾಕೆಟ್ ಮನಿ ಕೊಡ್ತೀರಿ, ಕಷ್ಟ ಏನಂದರೆ ಕಷ್ಟ ಹೇಳೋಕ್ಕಿಂತ ಮುಂಚೆನೇ ಪರಿಹಾರ ಕೊಡ್ತೀರಿ. ಇಷ್ಟೆಲ್ಲ ಇರಬೇಕಾದ್ರೆ ಮಂಗಳವಾರ ಅಲ್ಲ, ಪ್ರತಿದಿನವೂ ಬರ್ತೀವಿ, ನಮಗೇನು ಕಷ್ಟ ಅಲ್ವಾ? ಸೊ ಇದು ಯಾವುದೂ ಅಲ್ಲ. ಈ ಪೇತ್ರನು ಹಾಗೇನೆ, ಶಿಷ್ಯರು ಹಾಗೇನೆ. ಅವ್ರಿಗೆ ಬೇಕಾದ ಊಟ ಸಿಗ್ತಾಯಿತ್ತು, ಅವಾಗ ಅದ್ಭುತಗಳೂ ಆಗ್ತಾಯಿತ್ತು. ನೋಡ್ಲಿಕ್ಕೆ ಒಂದು ಎಕ್ಸೈಟ್ಮೆಂಟ್. ನಾವು ಕೆಲವೊಂದು ರಿಟ್ರೀಟ್ ಸೆಂಟ್ರಿಗೆ ಹೋಗ್ತೀವಿ ಅದ್ಭುತ ನೋಡಲಿಕ್ಕೆ. ಇದು ಆ ರೀತಿ ಏನೇ ಇಲ್ಲ, ಎಲ್ಲೆಲ್ಲ ಇನ್ಸ್ಟೆಂಟಾಗಿ. ಲಾಜರ್ನೇ ಬಂದಾಗ ಕೊಳತ ಶವ ಎದ್ದು ಹೀಗೆ ನಡ್ಕೊಂಡು ಬರೋದು, ಅರ್ಥ ಆಗ್ತಿದೆಯಾ? ನೀರು ತಕ್ಷಣ ಅಲ್ಲೇ ದ್ರಾಕ್ಷಾರಸ ಆಗೋದು, ಇದೆಲ್ಲ ನೋಡೋಕೊಂಥರ ಖುಷಿ ಅಲ್ವಾ? ಇಷ್ಟೆಲ್ಲ ಎಕ್ಸೈಟ್ಮೆಂಟ್ ಸಿಗಬೇಕಾದ್ರೆ ಈ ಸಿನಿಮಾ ನೋಡೋದು ಯಾಕೆ ಹೇಳಿ? ಒಂದು ಎಕ್ಸೈಟ್ಮೆಂಟಿಗೋಸ್ಕರ, ಏನೊಂದು ಖುಷಿಗೋಸ್ಕರನೇ ಸಿನಿಮಾ ನೋಡ್ಲಿಕ್ಕೆ ಹೋಗೋದು. ಆ್ಯಕ್ಷನ್ ಮೂವಿ ಅದು ಇದೆಲ್ಲ ನೋಡ್ಲಿಕ್ಕೆ ಹೋಗ್ತೀವಿ. ಸೊ ಜೀಸಸ್ ಜೊತೆಗಿರುವಾಗ ಎವ್ರಿ ಡೇ ಎಕ್ಸೈಟ್ಮೆಂಟ್, ಮತ್ತು ಹೊಟ್ಟೆ ತುಂಬ ಊಟ, ಒಳ್ಳೆ ರೆಸ್ಪೆಕ್ಟ್. ಯಾವುದಾದ್ರೂ ದೆವ್ವ ಮೈ ಮೇಲೆ ಬಂದರೂ ಕೂಡ ಅವರೇ ಬಿಡಿಸ್ಬಿಡ್ತಾರೆ. ಸೊ ದೆವ್ವದ ಕಾಟನೂ ಇಲ್ಲ, ಮನುಷ್ಯರ ಕಾಟನೂ ಇಲ್ಲ, ಊಟದ ತೊಂದರೆನೂ ಇಲ್ಲ, ಯಾವ ತೊಂದರೆನೂ ಇಲ್ಲ. ಈಗ ಪೇತ್ರ ಟೋಟಲ್ ಕನ್ಫ್ಯೂಷನ್ ಆಗಿ ಕೇಳ್ತಾನೆ, ಹಾಗಾದರೆ ಈಗ ಒಂಟೆನೂ ಹೋಗಲ್ಲ ಅಂದಮೇಲೆ ನಾವು ಸೊಳ್ಳೆ ಥರ ಆದರೂ ಇದ್ದೀವಿ, ನಾವು ಹೋಗೋದು ಡೌಟೇ ಅಂತ ಯೋಚನೆ ಮಾಡಿ ಅವನು ಹೇಳ್ತಾನೆ, ಮತ್ತು ಯಾರಿಗಾಗುತ್ತಿದೆ ಅಲ್ಲ ಈ ರಕ್ಷಣೆ ಹೊಂದ್ಕೊಳ್ಳಿಕ್ಕೆ? ಯಾರಿಗಾಗುತ್ತೆ? ಇದೆಯಾ ವಾಕ್ಯ?
ಆಗ ಪೇತ್ರನು ಮುಂದೆ ಬಂದು ಹಿಂದೆ ಇದನ್ನು ಮುಂದೆ ಬಂದ. ಈಗ ಅವನಿಗೆ ಟೆನ್ಷನ್ ಶುರುವಾಯಿತು. ನಿಮಗೆ ಟೆನ್ಷನ್ ಶುರುವಾಗ್ತಾ ಇದೆಯಾ? ಟೆನ್ಷನ್ ಶುರುವಾದರೆ ನೀವು ಮುಂದೆ ಬರ್ತೀರಿ. ನೀವು ಟೆನ್ಷನ್ ಏನೂ ಆಗಿಲ್ಲ ಅಂದರೆ ಅಲ್ಲೇ ಕೂತ್ಕೊಂಡಿರ್ತೀರಿ. ನಿಮಗೆ ಯಾವ ಟೆನ್ಷನ್ ಅಲ್ವಾ? ನೋಡಿ ನೋಡಿ, ನಾವೆಲ್ಲವನ್ನ ಬಿಟ್ಬಿಟ್ಟು ನಿಮ್ಮನ್ನು ಹಿಂಬಾಲಿಸಿದೆವಲ್ಲ ಎಂದನು. ಆಗ ಯೇಸು ಅದರ ಹಿಂದೆ ಇರೋದಾ? ಮನುಷ್ಯರಿಗಿದು ಅಸಾಧ್ಯ, ಅದು ಬೇಕು. ಯೇಸು ಅವನನ್ನು ದಿಟ್ಟಿಸಿ ನೋಡಿ, ಮನುಷ್ಯನಿಗಿದು ಮತ್ತೆ ಯಾಕೆ ಹೇಳಬೇಕು? ಆಗದೆ ಇರೋ ಕೆಲಸ ನಮಗೆ ಯಾಕ್ರಿ ಹೇಳಬೇಕು? ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿ ಅಂತ ಯಾಕೆ ಹೇಳಬೇಕು? ದೇವರ ರಾಜ್ಯ ಒಳಗಡೆ ಪ್ರವೇಶಿಸೋದು ಒಂಟೆಗೆ ಈಸಿ ಅಂತೆ, ನಮಗಾಗಲ್ಲ ಅಂತೆ. ಅಲ್ಲ, ಒಂಟೆಗೆ ಈಸಿ ಅಂತ ಹೇಳಿಲ್ಲ, ಒಂಟೆ ಸೂಜಿ ಕಣ್ಣಲ್ಲಿ ಹೋಗೋದು ಈಸಿ ಅಂತೆ, ಶ್ರೀಮಂತ ಸ್ವರ್ಗಕ್ಕೆ ಹೋಗೋದಕ್ಕಿಂತನೂ. ಮತ್ತು ಇದು ನಮಗೆ ಯಾಕೆ ಹೇಳಬೇಕು? ಈ ಸ್ವರ್ಗದ ಬಗ್ಗೆ ನಮಗೆ ಯಾಕೆ ಬೇಕು? ನಮಗೆ ನಮ್ಮ ಜೀವನದ ಬಗ್ಗೆ ಏನಾದರೂ ಹೇಳಿ, ಈ ಲೈಫ್ ಬಗ್ಗೆ ಏನಾದರೂ ಹೇಳಿ. ಕೆಲವು ಕಡೆ ರಿಟ್ರೀಟ್ಗೆ ಹೋದಾಗ ಕೆಲವ್ರು ಹೇಳೋದೇನು ಗೊತ್ತಾ? ಬ್ರದರ್, ನೀವು ಸ್ವರ್ಗದ ಬಗ್ಗೆ ಎಲ್ಲ ಹೇಳಿ ನಮಗೇನು ಪ್ರಯೋಜನ? ನಮಗೆ ಈ ಲೋಕದಲ್ಲಿ ಇಲ್ಲಿ ನಾವು ಹೇಗೆ ಸ್ಟಡಿ ಮಾಡಬೇಕು, ನಾವು ಹೇಗೆ ಸೆಟ್ಲ್ ಆಗಬೇಕು, ಹೇಗೆ ನಾವು ಸಾಲ ತೀರಿಸ್ಕೋಬೇಕು, ನಮ್ಮ ಮಕ್ಕಳನ್ನೆಲ್ಲ ಹೇಗೆ ಸೆಟ್ಲ್ ಮಾಡಬೇಕು, ಒಂದು ಲೆವೆಲ್ಗೆ ಹೇಗೆ ತರಬೇಕು, ನಾವು ಒಂದು ಲೆವೆಲ್ಗೆ ಹೇಗೆ ಬರಬೇಕು, ಇದಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ಮಾತಾಡಿ. ಆವಾಗ ಅದಕ್ಕೊಂದು ಸೆನ್ಸ್ ಇರುತ್ತೆ. ನೀವು ಮಾತಾಡೋದು ನಮ್ಮ ಮೈಂಡಿಗೆ ಬರ್ತಾ ಇಲ್ಲ ಯಾವುದು, ಇದೆಲ್ಲ ಮೈಂಡಿಂದ ಮೇಲೆ ಹೋಗ್ತಾ ಇದೆ. ಔಟ್ ಆಫ್ ಮೈಂಡ್, ಆಫ್ ಮೈಂಡ್ ಅಂತ ಹೇಳ್ತಾರಲ್ಲ, ಆ ರೀತಿ ಇದೆ. ನಾವು ಏನೋ ಒಂದು ಹುಡುಕ್ತಾ ಇದ್ದೀವಿ, ಏನೋ ಒಂದು ಆಗಲಿ ಅಂತ, ಒಂದು ಕೆಲಸ, ಒಂದು ಬಿಸ್ನೆಸ್, ಇದು ಸಕ್ಸಸ್ ಆಗಲಿ ಅಂತ ನಾವು ಬಂದಿದ್ದೀವಿ. ನೀವು ಅದು ಹೇಗೆ ಅಂತ ಹೇಳ್ಕೊಡೋದು ಬಿಟ್ಬಿಟ್ಟು ಬೇರೆ ಏನು, ನಮಗೂ ನಮ್ಮ ಬಿಸ್ನೆಸ್ಗೂ ಸಂಬಂಧ ಇಲ್ಲದಿರೋದನ್ನು ಹೇಳ್ಕೊಟ್ರೆ ನಾವು ಹೇಗೆ ಬರಲಿಕ್ಕಾಗುತ್ತೆ? ನೆಕ್ಸ್ಟು ಯಾರು ಬರ್ತಾರೆ ಈ ಥರ ಬೋಧನೆ ಮಾಡಿದರೆ? ಅಲ್ವಾ? ನನಗೆ ಕೇಳಿದ್ದಾರೆ, ನಿಮಗೆ ಯಾರು ಕೇಳಿರಲ್ಲ, ನಿಮಗೆ ಅನಿಸಿರ್ಬೋದು. ನೀವು ಈ ಥರ ಎಲ್ಲ ಹೇಳ್ತಾ ಹೋದರೆ ಈಗ 10-12 ಜನ ಇದ್ದಾರೆ, ಆಮೇಲೆ 2 ಜನನೂ ಇರಲ್ಲ ಅಂತ ನಿಮಗೆ ಮನಸ್ಸೊಳಗಡೆ ನೀವೇ ಅಂದ್ಕೊಂಡಿರ್ಬೋದು. ಬಾಯಿ ಬಿಟ್ಟು ಕೇಳಲ್ಲ, ನೀವು ಮನಸ್ಸೊಳಗಡೆ ಅಂದ್ಕೊಂಡಿರ್ಬೋದು. ಪರವಾಗಿಲ್ಲ, ನೋ ಪ್ರಾಬ್ಲಮ್. ಇಲ್ಲಿ ಶಿಷ್ಯ ಕೇಳ್ತಾನೆ, ಹಾಗಾದರೆ ಯಾರಿಗಾಗತ್ತಪ್ಪ? ನೀನೇ ಹೇಳು, ನೀನೇ ಹೇಳ್ಬಿಡು, ಯಾರಿಗಾಗತ್ತೆ? ನಮಗಂತೂ ಆಗಲ್ಲ ಅಂತ ನಮಗೆ ಗೊತ್ತಾಯ್ತು. ಈಗ ನಮಗೆ ಸ್ವರ್ಗಕ್ಕೆ ಹೋಗೋಕ್ಕೆ ಆಗೋದಿಲ್ಲ ಅನ್ನೋದು ನೀನೇ ಯಾವುದೋ ಸೂಜಿದು ಒಂಟೆದು ಕತೆ ಹೇಳಿ ನಮಗೆ ಕನ್ಫರ್ಮ್ ಮಾಡಿಬಿಟ್ಟಿದ್ಯಾ, ಕನ್ವಿಕ್ಷನ್ ಕೊಟ್ಬಿಟ್ಟಿದೆಯಾ. ಈಗ ಏನಂತ? ಶೋರ್ಲಿ ವಿ ಕ್ಯಾನಾಟ್ ಗೋ ಟು ಹೆವೆನ್. ಯು ಓನ್ಲಿ ಕನ್ಫರ್ಮ್ಡ್ ಇಟ್ ಬೈ ದಿಸ್ ಎಕ್ಸಾಂಪಲ್. ಆಗ ಯೇಸು ಹೇಳ್ತಾರೆ, ಏನಂತ ಹೇಳ್ತಾರೆ? ಮಾನವನಿಗೆ ಇದು ಅಸಾಧ್ಯ, ದೇವರಿಗೆಲ್ಲದು ಸಾಧ್ಯ. ಹಾಗಾದರೆ ಯೇಸುವನ್ನು ಪ್ರೀತಿ ಮಾಡಲೋ ವಿಷಯ ಈಗ ಬಂದಿರೋದು ಅದೇನೆ. ಯೇಸುವನ್ನು ಪ್ರೀತಿ ಮಾಡೋ ವಿಷಯ ಮಾನವನಿಗೆ ಅಸಾಧ್ಯ. ನಮ್ಮ ವಿಲ್ ಪವರಿಂದ, ನಮ್ಮ ನಾಲೆಡ್ಜಿಂದ ಯೇಸುವನ್ನು ಪ್ರೀತಿ ಮಾಡಲಿಕ್ಕೆ ನಮ್ಗೆ ಯಾರಿಗೂ ಆಗಲ್ಲ. ಇವತ್ತಿನ ತನಕ ಯಾರಿಗೂ ಆಗಲೂ ಇಲ್ಲ, ನಮ್ಗೆ ಆಗೋದೂ ಇಲ್ಲ. ಆದರೆ ದೇವರಿಂದ ಇದು ಸಾಧ್ಯ. ದೇವರಿಂದ ಸಾಧ್ಯ ಅಂದರೆ ಪವಿತ್ರಾತ್ಮ ನಮ್ಮಲ್ಲಿಗೆ ಬಂದಾಗ ಮಾತ್ರ ಸಾಧ್ಯ. ಅದಕ್ಕೇನೆ ಪವಿತ್ರಾತ್ಮ ಬೇಕು ಅಂತ ಹೇಳೋದು. ವಿಥೌಟ್ ಹೋಲಿ ಸ್ಪಿರಿಟ್ ಯು ಕೆನಾಟ್ ಲವ್ ಗಾಡ್. ವಿಥೌಟ್ ಹೋಲಿ ಸ್ಪಿರಿಟ್ ಯು ಕ್ಯಾನ್ ಗೋ ಟು ಚರ್ಚ್ಗೆ ಹೋಗ್ಬೋದು, ಬೈಬಲ್ ಓದ್ಬೋದು, ಹಲ್ಲೆಲೂಯಾ ಹೇಳ್ಬೋದು, ಪ್ರೈಸ್ ಲಾರ್ಡ್ ಹೇಳ್ಬೋದು, ಕ್ಯಾಂಡಲ್ ಅಂಟಿಸ್ಬೋದು, ಕಾಣಿಕೆ ಕೊಡ್ಬೋದು, ಉರುಳು ಸೇವೆ ಮಾಡ್ಬೋದು, ತಲೆ ಬೋಳಿಸ್ಕೋಬೋದು, ಕುರಿ ಕೊಡ್ಬೋದು, ಕೋಳಿ ಕೊಡ್ಬೋದು, ಹಬ್ಬ ಮಾಡ್ಬೋದು, ಎಲ್ಲ ಮಾಡ್ಬೋದು. ಬಟ್ ಯು ಕೆನಾಟ್ ಲವ್ ಗಾಡ್. ಯು ಕೆನಾಟ್ ಡಿಪೆಂಡ್ ಆನ್ ಗಾಡ್ ಫಾರ್ ಎವ್ರಿಥಿಂಗ್. ಎಂಟೈರ್ಲಿ ಯು ಆರ್ ಡಿಪೆಂಡಿಂಗ್ ಆನ್ ಗಾಡ್. ಕಂಪ್ಲೀಟಾಗಿ ದೇವ್ರನ್ನ ಮಾತ್ರ ಡಿಪೆಂಡ್ ಆಗಿ, ನನಗೆ ಪ್ರಪಂಚದಲ್ಲಿ ಯಾರೂ ಇಲ್ಲ, ಏನೂ ಇಲ್ಲ, ದೇವರು ಮಾತ್ರನೇ ಇರೋದು ಅನ್ನೋ ರೀತಿಯಲ್ಲಿ ಬದುಕಲಿಕ್ಕೆ ಆಗಬೇಕಾದ್ರೆ ನಮ್ಗೆ ಆಗಲ್ಲ ಪ್ರಿಯರೇ, ನಮ್ಮ ಪವರಿಂದ ಆಗೋದಿಲ್ಲ. ಬಟ್ ದೇವ್ರು ಹೇಳ್ತಾ ಇದ್ದಾರೆ ಪ್ರೀತಿ ಮಾಡಬೇಕು ಅಂತ. ಆ ರೀತಿ ಪ್ರೀತಿ ಮಾಡಬೇಕು ಅಂತ, ಆ ಪ್ರೀತಿಯಲ್ಲೇ ನಿನ್ನ ನೆರೆಯವನನ್ನು ಪ್ರೀತಿಸಬೇಕು. ದೇವ್ರನ್ನ ಡಿಪೆಂಡ್ ಆಗಿ ನಿನ್ನ ನೆರೆಯವನನ್ನು ಪ್ರೀತಿಸಬೇಕು. ಆ ನೆರೆಯವನನ್ನು ಪ್ರೀತಿಸಿದರೆ ಸಾಕಲ್ವ? ದೇವ್ರು ಹೇಳಿದ್ದು ಅದೇ ಅಲ್ವಾ? ನೆರೆಯವರನ್ನ ಪ್ರೀತಿಸಬೇಕು. ಊಟ ಇಲ್ದಿದ್ದವನಿಗೆ ಊಟ ಕೊಟ್ವಿ, ಬಟ್ಟೆ ಇಲ್ದಿದ್ದವನಿಗೆ ಬಟ್ಟೆ ಕೊಟ್ವಿ, ಅದಲ್ಲ. ಅದು ಯಾರು ಮಾಡ್ತಾರೆ? ಕಳ್ಳನೂ ಮಾಡ್ತಾನೆ. ಫುಲ್ ಟೈಟ್ ಆದವನು ಕೂಡ ಒಬ್ಬ ಭಿಕ್ಷುಕನ ನೋಡಿದಾಗ ಇಟ್ಕೊಳ್ಳ ಅಂತ ಕೊಟ್ಟು ಹೋಗ್ತಾನೆ. ಅವನ ಮನೆಗೆ ಅವನ ಮಕ್ಕಳಿಗೆ ಪಾರ್ಸಲ್ ತೊಗೊಂಡೋಗಿರ್ತಾನೆ ಪಾಪ, ಆಮ್ಲೆಟೋ ಏನೋ
ಎಣ್ಣೆ ಹಾಕ್ಕೊಂಡು ಒಂದು ಆಮ್ಲೆಟ್ ಕೊಡಿ ಅಂತ ತೊಗೊಂಡು ಒಂದು ಮೊಟ್ಟೆನೋ ಏನೋ ತೊಗೊಂಡು ಹೋಗಿರ್ತಾನೆ. ಪಾಪ ಇಲ್ಲಿ ಭಿಕ್ಷುಕನ್ನು ನೋಡಿದಾಗ ಅವನಿಗೂ ಮನಸ್ಸು ಕರಗಿ, ಮಕ್ಳಿಗೆ ಇಲ್ದಿದ್ರು ಪರವಾಗಿಲ್ಲ, ಪಾಪ ಈ ಭಿಕ್ಷುಕಂಗೆ ಕೊಡೋಣ ಅಂತ ಕೊಟ್ಟು ಹೋಗ್ತಾನೆ. ಈಗ ಅವ್ನು ಸ್ವರ್ಗಕ್ಕೆ ಹೋಗ್ತಾನೆ ಅಂತೀರಾ? ನಾನು ಅವನ್ನ ಜಡ್ಜ್ ಮಾಡ್ತಾ ಇರೋದಲ್ಲ, ಅದೇನೇ ಯೇಸು ಹೇಳಿದ್ದು, ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸು. ಮಗನನ್ನು ಪ್ರೀತಿಸೋ ಥರನೇ ಭಿಕ್ಷುಕನ್ನು ಪ್ರೀತಿಸಿದ ಈ ಕುಡುಕನ ಪ್ರೀತಿ. ಈಗ ದೇವರು ಗ್ರೇಟ್ ಅಂತಾರಲ್ವ, ನಾವು ಗ್ರೇಟ್ ಅನ್ಬೋದು ಅಷ್ಟೇ. ನಾವು ಈ ರೀತಿಯೆಲ್ಲ ಟೆಕ್ನಿಕ್ ಯೂಸ್ ಮಾಡಿ ಅಡ್ಜಸ್ಟ್ಮೆಂಟಲ್ಲಿ ಹೋಗ್ತಾ ಇದ್ದೀವಿ. ದೆರ್ ಇಸ್ ನೋ ಅಡ್ಜಸ್ಟ್ಮೆಂಟ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ಯು ಡಿಪೆಂಡ್ ಆನ್ ಗಾಡ್ ಆ್ಯಂಡ್ ಡೂ ಎವ್ರಿಥಿಂಗ್. ದೇವ್ರು ಏನು ಹೇಳ್ತಾರೋ ಅದನ್ನು ಮಾಡು. ದೇವ್ರು ಏನು ಹೇಳ್ತಾರೋ ಅದನ್ನು ಮಾಡು. ದೇವ್ರನ್ನ ಡಿಪೆಂಡ್ ಆಗದೆ ಮಾಡೋದು ಅದು ದೇವರಿಂದ ಬಂದಿದ್ದಲ್ಲ, ಅದು ನಿನ್ನಿಂದ ಬಂದಿದ್ದು. ದೇವ್ರನ್ನ ಡಿಪೆಂಡ್ ಆಗಿ ಮಾಡೋದು ಅದು ನಿನ್ನಿಂದ ಬಂದಿದ್ದಲ್ಲ, ಅದು ದೇವರಿಂದ ಬಂದಿದ್ದು. ಯೇಸು ಹೇಳಿದ್ದು ನೆರೆಯವನ ಪ್ರೀತಿ ಅದು. ನಾವು ಮಾಡ್ತಾ ಇರೋದು ಇನ್ನೊಂದು, ಅದರಲ್ಲಿ ಏನೂ ಇಲ್ಲ. ಅದಲ್ಲ ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದು. ಖಂಡಿತವಾಗಲೂ ನೆರೆಯವನ್ನ ಪ್ರೀತಿಸಬೇಕು ನಿಜ, ಆದರೆ ಅದು ಯೇಸು ದೇವರನ್ನ ಡಿಪೆಂಡ್ ಆಗಿ ಬದುಕಬೇಕು ಫಸ್ಟ್. ಆ ಬದುಕಿನ ರಿಸಲ್ಟ್ ಆಗಿ ನಮಗೆ ನೆರೆಯವನ ಮೇಲೆ ಪ್ರೀತಿ ಬರುತ್ತೆ. ಅದು ಕೇವಲ ಊಟ ಬಟ್ಟೆ ಪ್ರೀತಿ ಅಲ್ಲ, ಅದು ಆತ್ಮರಕ್ಷಣೆಯ ಪ್ರೀತಿ. ಕೇವಲ ಶರೀರ ರಕ್ಷಣೆ ಮಾತ್ರ ಅಲ್ಲ, ಅದೊಂದು ಲೀಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ಲೀಸ್ಟ್, ನಾಟ್ ದ ಮೋಸ್ಟ್, ನಾಟ್ ದ ಬೆಸ್ಟ್ ಪಾರ್ಟ್. ದ ಬೆಸ್ಟ್ ಪಾರ್ಟ್ ಈಸ್ ಸೇವಿಂಗ್ ಇಸ್ ಸೋಲ್. ಆತ್ಮರಕ್ಷಣೆ ಫಸ್ಟ್, ಅದು ಬರುತ್ತೆ. ಆದರೆ ಇವತ್ತು ನಮ್ಮಲ್ಲಿ ಅದು ಬರ್ತಾ ಇದೆಯಾ? ಲೀಸ್ಟ್ ಪಾರ್ಟ್. ಹೆಂಗಾದರೂ ಸ್ವರ್ಗದಲ್ಲಿ ಒಂಟೆ ಅಲ್ದಿದ್ರೆ ಒಂದು ಚಿಕ್ಕ ಇರುವೆ ಥರನಾದರೂ ಸೂಜಿ ಕಣ್ಣಲ್ಲಿ ದಾಟಿ ಹೋಗಲಿಕ್ಕೆ ಟ್ರೈ ಮಾಡಿ ಸ್ವಲ್ಪ ದಾನ ಧರ್ಮ ಎಲ್ಲ ಮಾಡ್ತೀವಿ. ಯೇಸು ಫೈನಲ್ ಕನ್ಕ್ಲೂಷನ್ ಕೊಟ್ಬಿಟ್ರು, ಮಾನವನಿಗೆ ಇದು ಅಸಾಧ್ಯ ಅಂತ. ನೀನು ಒಂಟೆ ಆದರೂ ಆಗಲ್ಲ, ಇರುವೆ ಆದರೂ ಆಗಲ್ಲ, ಇನ್ಯಾವುದು ಚಿಕ್ಕದು ನೂಲಾದರೂ ಆಗೋದಿಲ್ಲ. ಮಾನವನಿಗೆ ಅಸಾಧ್ಯ ಅಂತ ಯೇಸು ಹೇಳಿಬಿಟ್ರು. ಹಾಗಾದರೆ ದೇವರನ್ನ ನಮಗೆ ಪ್ರೀತಿ ಮಾಡಲಿಕ್ಕೆ ನಮ್ಮ ಸ್ವಂತ ಶಕ್ತಿ, ಎಬಿಲಿಟಿ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮೊಳಗಡೆ ಆ ಸಿಸ್ಟಮ್ ಇಲ್ಲ. ನಮ್ಮೊಳಗಡೆ ಲವ್ ಸಿಸ್ಟಮ್ ಇಲ್ಲ, ಲಸ್ಟ್ ಸಿಸ್ಟಮ್ ಇದೆ. ಪ್ರೀತಿ ಅಂತಕ್ಕಂಥ ನಮ್ಮಿಂದ ಬರಲ್ಲ. ಬಿಕಾಸ್ ದೆರ್ ಇಸ್ ಸಿನ್. ಪಾಪ ಒಳಗಡೆ ಇದೆ. ಇದು ಮೊದಲು ಪರಿಹಾರ ಆಗಬೇಕು. ಇದು ಕ್ರಿಸ್ತನ ಮುಖಾಂತರ ಆಗುತ್ತೆ. ಸಾಲ್ವೇಷನ್, ರಕ್ಷಣೆ, ಇದು ಮೊದಲು ಅನುಭವ ಆಗಬೇಕು ನಮ್ಮಲ್ಲಿ. ಅದಾದಮೇಲೆ ಪವಿತ್ರಾತ್ಮರು ನಮ್ಮಲ್ಲಿ ಕ್ರಿಸ್ತ ಯೇಸುವಿನ ಪ್ರೀತಿಯನ್ನು ಪ್ರೊಡ್ಯೂಸ್ ಮಾಡ್ತಾರೆ. ದೆನ್ ವಿ ವಿಲ್ ಲಿವ್ ಇನ್ ದ್ಯಾಟ್ ಲವ್. ಆದ್ದರಿಂದನೇ ಈ ಪವಿತ್ರಾತ್ಮರನ್ನು ನಾವೆಲ್ಲರೂ ಕೂಡ ಸ್ವೀಕಾರ ಮಾಡಬೇಕು ಅಂತ ದೇವರು ಬಯಸ್ತಾರೆ. ಸ್ವೀಕಾರ ಮಾಡಿದರೆ ಮಾತ್ರ ಸಾಲದು, ಸ್ವೀಕಾರ ಮಾಡಿದ ನಂತರ ಆ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸಬೇಕು. ಯು ಶುಡ್ ಲಿವ್ ಇನ್ ಫೆಲೋಶಿಪ್ ವಿತ್ ದ್ಯಾಟ್ ಹೋಲಿ ಸ್ಪಿರಿಟ್ whom you have received from the Lord. ದೇವರಿಂದ ಕಳುಹಿಸಲ್ಪಟ್ಟ ಪವಿತ್ರಾತ್ಮರನ್ನ ಸ್ವೀಕಾರ ಮಾಡಿ ಆದಮೇಲೆ ಏನು ಮಾಡಬೇಕು? ಅವರ ಅನ್ಯೋನ್ಯತೆಯಲ್ಲಿ ಜೀವಿಸಬೇಕು. ಆಗ ಏನಾಗುತ್ತೆ? ಯು ಕ್ಯಾನ್ ಕಂಟಿನ್ಯೂ ಲವಿಂಗ್ ಗಾಡ್. ದೇವರನ್ನ ಪ್ರೀತಿ ಮಾಡ್ತಾ ಬದುಕ್ಬೋದು. ದಟ್ ಈಸ್ ಕ್ರಿಶ್ಚಿಯನ್ ಲೈಫ್. ದಟ್ ಈಸ್ ನಾಟ್ ಯು ಆರ್ ಲಿವಿಂಗ್, ಬಟ್ ಕ್ರೈಸ್ಟ್ ಲಿವ್ಸ್ ಥ್ರೂ ಯು, ಥ್ರೂ ದ ಹೋಲಿ ಸ್ಪಿರಿಟ್. ಕ್ರೈಸ್ತ ಜೀವನ ನಾನು ಜೀವಿಸೋದಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುವಂಥ ಜೀವನ. ಕ್ರಿಸ್ತನು ಹೇಗೆ ಜೀವಿಸ್ತಾನೆ? ಪರಿಶುದ್ಧಾತ್ಮನ ಮುಖಾಂತರವಾಗಿ, ಬೈ ದ ಸ್ಪಿರಿಟ್, ಪವಿತ್ರಾತ್ಮನ ಮುಖಾಂತರವಾಗಿ ಕ್ರಿಸ್ತನು ನಮ್ಮಲ್ಲಿ ಜೀವಿಸ್ತಾನೆ. ಇಲ್ಲಿ ಬರ್ಡನ್ ಇಲ್ಲ, ಸ್ಟ್ರಗಲ್ ಇಲ್ಲ. ಈಗ ನಾವು ಮಾಡೋ ಪ್ರೀತಿಲಿ ಬರ್ಡನ್ ಇದೆ, ಸ್ಟ್ರಗಲ್ ಇದೆ, ಒದ್ದಾಟ ಇದೆ, ನರಳಾಟ ಇದೆ ಅಲ್ವಾ? ಟೆನ್ಷನ್ ಇದೆ, ಭಾರ ಇದೆ, ಕೋಪದ ಮಾತಿದೆ, ಬೇಜಾರಾಗುತ್ತೆ. ಆದರೆ ಕ್ರಿಸ್ತನು ನಿನ್ನ ಮುಖಾಂತರ ಜೀವಿಸುವಾಗ ಪ್ರೊಡ್ಯೂಸ್ ಆಗುತ್ತಲ್ವಾ ಲವ್, ಅದರಲ್ಲಿ ಇದು ಯಾವುದೂ ಇಲ್ಲ. ಪ್ರೀತಿಯಲ್ಲಿ ಏನೆಲ್ಲ ಇಲ್ಲ ಅಂತ ಇದೆ? ಸ್ವಾರ್ಥಕ್ಕೆ, ಮರ್ಮಕ್ಕೆ, ಮೆರೆತಕ್ಕೆ, ಮತ್ಸರಕ್ಕೆ, ಸೇಡಿಗೆ, ಸೊಕ್ಕಿಗೆ, ಸೇಡುಗಳ ಎಣಿಕೆಗೆ ಇದು ಯಾವುದೂ ಇಲ್ಲ. ನಮ್ಮ ಪ್ರೀತಿಲಿ ಅದೆಲ್ಲ ಇದೆಯಾ? ನಮ್ಮ ಕರಿಸ್ಮ್ಯಾಟಿಕ್ ಲವಲ್ಲಿ? ಹಲೋ ಮೈ ಡಿಯರ್ ಕರಿಸ್ಮ್ಯಾಟಿಕ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಾವು ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ ಕ್ರೈಸ್ತರಾಗಿದ್ದು ನಾವು ಮಾಡುವ ಈ ಯೇಸುವನ್ನು ಪ್ರೀತಿಸುವ ಈ ಮಹಾ ಕಾರ್ಯದಲ್ಲಿ ಗೊಣಗುಟ್ಟೋದಿದೆಯಾ? ಬೇಜಾರು ಮಾಡ್ಕೊಳ್ಳೋದಿದೆಯಾ? ಕಂಪ್ಲೇಂಟ್ ಹೇಳೋದಿದೆಯಾ? ಬೋಸ್ಟಿಂಗ್ ಇದೆಯಾ? ಬೀಸ್ಟಿಂಗ್ ಇದೆಯಾ? ಫೀಸ್ಟಿಂಗ್ ಇದೆಯಾ? ಎಲ್ಲ ಇದೆ.
ಬೋಸ್ಟಿಂಗ್, ಫೀಸ್ಟಿಂಗ್, ಲಸ್ಟಿಂಗ್ ಎಲ್ಲ ಇದೆ. ಆ್ಯಂಡ್ ಫೈನಲಿ ವಿ ಸೇ, ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ಇಷ್ಟೆಲ್ಲ ಕೇಳಿಸ್ಕೊಂಡ್ಮೇಲೆ ಇದನ್ನು ಹಾಡ್ಲಿಕ್ಕೆ ಅಸಹ್ಯ ಅನ್ಸುತ್ತೆ ನನಗೆ. ಯಾಕಂದರೆ ಇದು ನಮ್ಮಿಂದ ಆಗೋದಲ್ಲ, ಹಾಗಲ್ಲ. ದಿಸ್ ಈಸ್ ದ ವರ್ಕ್ ಆಫ್ ಹೋಲಿ ಸ್ಪಿರಿಟ್. ಲವಿಂಗ್ ಗಾಡ್ ವಿತ್ ಆಲ್ ಅವರ್ ಹಾರ್ಟ್ ಈಸ್ ಕಂಪ್ಲೀಟ್ಲಿ the work of the Holy Spirit in us and through us. How precious is the Holy Spirit. Without Holy Spirit we are useless. ಪ್ರಾರ್ಥಿಸೋಣ. ಪ್ರೀತಿಮಯನಾದ ದೇವರೇ, ನೀವು ನಮ್ಮನ್ನು ಎಷ್ಟಾಗಿ ಪ್ರೀತಿ ಮಾಡಿದ್ದೀರಿ. ನಿಮ್ಮ ಒಬ್ಬನೇ ಮಗನಾದ ಯೇಸುವನ್ನು ನಮಗೋಸ್ಕರ ತ್ಯಾಗ ಮಾಡಿದ್ದೀರಿ. ಕಾರಣ ನಾವೆಲ್ಲರೂ ಪಾಪದಿಂದ ಹೊರಗೆ ಬಂದು ನಿತ್ಯ ಜೀವ ಪಡೆದುಕೊಳ್ಳಬೇಕು, ಪರಿಶುದ್ಧಾತ್ಮನನ್ನು ಪಡೆದುಕೊಳ್ಳಬೇಕು, ಪವಿತ್ರಾತ್ಮನನ್ನು ಪಡೆದುಕೊಂಡು ನಿಮ್ಮನ್ನು ಡಿಪೆಂಡ್ ಆಗಿ ಈ ಲೋಕದಲ್ಲಿ ನಾವು ಜೀವಿಸಬೇಕು. ಅದೇ ನಿಜವಾದ ಪ್ರೀತಿಯ ಜೀವನ ಎಂಬುದಾಗಿ ನೀವು ನಮಗೆ ತಿಳಿಸಿಕೊಟ್ಟಿದ್ದೀರಿ ಸ್ವಾಮಿ. ಇಂದು ನಾವು ಮೋಸದಲ್ಲಿದ್ದೇವೆ, ಮೋಸ ಹೋಗಿದ್ದೇವೆ ಸ್ವಾಮಿ. ನಿಜವಾಗಲೂ ನಾವು ನಿಮ್ಮನ್ನು ಪ್ರೀತಿಸ್ತಾ ಇಲ್ಲ ಎಂಬುದು ನಮಗೆ ಮನದಟ್ಟಾಗಿದೆಯಪ್ಪ. ನಾವು ಪ್ರೀತಿ ಮಾಡ್ತಾ ಇರುವುದು ಲೋಕವನ್ನು, ನಾವು ಪ್ರೀತಿಸ್ತಾ ಇರೋದು ನಮ್ಮನ್ನೇ. ಈ ಸ್ವಾರ್ಥ ಬದುಕನ್ನೇ ನಾವು ಬದುಕ್ತಾ ಇದ್ದೇವೆ ಸ್ವಾಮಿ. ಯೇಸುವೆ, ನಮ್ಮನ್ನು ಕ್ಷಮಿಸಿರಿ. ನಮ್ಮ ಪ್ರಾರ್ಥನೆಗಳು, ಧ್ಯಾನಕೂಟಗಳು, ಮಾಡುವಂಥ ಈ ಕಾರ್ಯಗಳೆಲ್ಲ ಅದರಲ್ಲಿ ಸ್ವಾರ್ಥವಿದೆಯಪ್ಪ, ಅದರಲ್ಲಿ ಕಪಟತನವಿದೆಯಪ್ಪ. ಪವಿತ್ರಾತ್ಮರೇ, ಶಕ್ತಿ ನೀಡಿರಿ, ನಮ್ಮನ್ನು ಬಲಪಡಿಸಿರಿ. ಪೂರ್ತಿಯಾಗಿ ದೇವರನ್ನು ಮಾತ್ರ ಆಶ್ರಯಿಸಿ ನಾವು ಜೀವಿಸುವಂತೆ ನಮ್ಮನ್ನು ಶಕ್ತಿಪಡಿಸಿರಿ, ನಮ್ಮನ್ನು ಬಲಪಡಿಸಿರಿ. ಪೂರ್ಣ ಹೃದಯದಿಂದ ದೇವರನ್ನು ಪ್ರೀತಿಸಲು ಪವಿತ್ರಾತ್ಮರೇ ನಿತ್ಯವೂ ನಮಗೆ ಸಹಾಯ ಮಾಡಿರಿ. ಆ ಪ್ರೀತಿಯ ಜೀವನವನ್ನು ಜೀವಿಸಲು ಬೇಕಾದ ಜ್ಞಾನವನ್ನು, ಕೃಪೆಯನ್ನು ನಮಗೆ ದಯಪಾಲಿಸಿರಿ. ವರ್ಣಿಸಲು ಅಸಾಧ್ಯಕರವಾದ, ಅವರ್ಣನೀಯವಾದ ಆ ಮಹದ ಆನಂದ ನಮ್ಮೆಲ್ಲರಲ್ಲಿಯೂ ಅನುಭವ ಆಗಲಿ ಪವಿತ್ರಾತ್ಮರೇ. ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ಯೇಸುವನ್ನು ಪ್ರೀತಿಸಲು, ಕಣ್ಣಿಗೆ ಕಾಣದೇ ಇದ್ದರೂ ಅವರಲ್ಲಿ ವಿಶ್ವಾಸವಿಟ್ಟು ಜೀವಿಸಲು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಜ್ಞಾನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಬಲ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತರ ಮುಖಾಂತರ ವಂದನೆಯನ್ನು ಸಲ್ಲಿಸುತ್ತಾ ಪ್ರಾರ್ಥಿಸ್ತಾ ಇದ್ದೇವೆ. ಆಮೇನ್.